ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಆಗಸ್ಟ್ ತಿಂಗಳ 29ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 3:46 ಇರಲಿದೆ. ನಂತರ ದ್ವಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆರ್ದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 7:56 ಇರಲಿದೆ. ನಂತರ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 1:27 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿಯೋಗ. ಇದು ಈ ದಿನ ಸಂಜೆ 6:16 ಇರಲಿದೆ. ನಂತರ ವ್ಯತಿಪಾತ ಯೋಗ ಆರಂಭ ಆಗುತ್ತೆ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:57 ಮಧ್ಯಾಹ್ನ 3:30 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:18 ಬೆಳಿಗ್ಗೆ 10:51 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:12 ಬೆಳಿಗ್ಗೆ 7:45 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:13 ಬೆಳಿಗ್ಗೆ 11:04 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:56 ಮಧ್ಯಾಹ್ನ 12:47 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:19 ಬೆಳಿಗ್ಗೆ 7:58 ಅಮೃತ ಕಾಲದ ಸಮಯ. ಇನ್ನು ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:36. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ವಿಶೇಷವಾಗಿ ಧರ್ಮಕ್ಕೆ, ಗೌರವಕ್ಕೆ, ನ್ಯಾಯಕ್ಕೆ, ಜ್ಞಾನಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಶ್ರದ್ಧೆ, ಸದ್ಗುಣ ಬರಬೇಕು ಅಂತ ಹೇಳಿದ್ರೆ ಗುರುವಿನ ಅನುಗ್ರಹ ಬೇಕು. ಜೊತೆಗೆ ಭಾಗ್ಯೋದಯ ಆಗಬೇಕು, ಒಂದು ಜ್ಞಾನ ಸಂಪಾದನೆ ಆಗಬೇಕು, ಪಾಂಡಿತ್ಯ ಬರಬೇಕು. ಹಾಗೆ ಧನ, ಪುತ್ರ, ಸಂಪತ್ತು ಇವೆಲ್ಲಕ್ಕೂ ಕೂಡ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಈ ದಿನ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ, ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಿ ಅದಕ್ಕೆ ಗುರುವಿನ ಅನುಗ್ರಹ ಬೇಕೇ ಬೇಕು. ಗುರು ಇದ್ದರೆ ಮಾತ್ರ ಈ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆದು
ನಿರೀಕ್ಷಿತ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 10 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 24 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 28 ನಿಮಿಷದಿಂದ ರಾತ್ರಿ 9 ಗಂಟೆ 26 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿ ಹೋರಾದ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 22 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 30 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಕೂಡ ಅಷ್ಟು ಅನುಕೂಲಕರವಾಗಿಲ್ಲ. ಅದರಲ್ಲೂ ವ್ಯವಹಾರಸ್ಥರು ಯಾವುದೇ ರೀತಿಯ ಅಗ್ರಿಮೆಂಟ್ಗೆ ಈ ಬುಧ ಹೋರಾದಲ್ಲಿ ನೀವು ಸಹಿ ಹಾಕಬೇಡಿ. ಇನ್ನು ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ ಅಥವಾ ವ್ಯಾಪಾರದ ವಿಸ್ತರಣೆಯ ಬಗ್ಗೆ ಮಾತುಕತೆ ನಡೆಸುವಂಥದ್ದನ್ನಾಗಲಿ, ಮನೆ, ಸೈಟು, ಜಮೀನು ಇತ್ಯಾದಿಯನ್ನೇ ಖರೀದಿ ಮಾಡುವಂಥದ್ದು, ಮಾರಾಟ ಮಾಡುವಂಥ ವಿಚಾರಗಳು, ಇದನ್ನು ಬುಧ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 18 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 30 ನಿಮಿಷದಿಂದ ಸಂಜೆ 6 ಗಂಟೆ 32 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 20 ನಿಮಿಷದಿಂದ ರಾತ್ರಿ 1 ಗಂಟೆ 18 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಅತ್ಯುತ್ತಮವಾದ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ರವಿ ಹೋರ. ಹಾಗೆ ಗಣ್ಯರನ್ನು ಭೇಟಿ ಮಾಡುವಂಥದ್ದಾಗಲಿ, ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರಗಳನ್ನಾಗಲಿ ರವಿ ಹೋರಾದಲ್ಲಿ ಮಾಡಿ ಸಕ್ಸಸ್ ಆಗುತ್ತೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 14 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 26 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 24 ನಿಮಿಷದಿಂದ ರಾತ್ರಿ 11 ಗಂಟೆ 24 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಅದು ಕೂಡ ಚೆನ್ನಾಗಿದೆ. ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡಲಿಕ್ಕೂ ಶುಕ್ರ ಹೋರ ತುಂಬ ಅನುಕೂಲಕರವಾಗಿರುವಂಥದ್ದು. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ಶುಕ್ರ ಹೋರ ತುಂಬ ವ್ಯಾಪಾರದಲ್ಲಿ ಲಾಭವನ್ನು ತರುವಂಥದ್ದು. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 16 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 28 ನಿಮಿಷದಿಂದ ಸಂಜೆ 5 ಗಂಟೆ 30 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 22 ನಿಮಿಷದಿಂದ ರಾತ್ರಿ 12 ಗಂಟೆ 20 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇದ್ರೂ ಕೂಡ ಅದನ್ನು ಶುಭ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಂಡು ಪ್ರಾರಂಭ ಮಾಡುವಂಥದ್ದು ತುಂಬ ಸೂಕ್ತ. ಅದಕ್ಕಾಗಿಯೇ ಪ್ರತಿನಿತ್ಯ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳ ಬಗ್ಗೆ ತಿಳ್ಕೊಳ್ಬೇಕು. ಈ ಪಂಚ ಅಂಗಗಳು ಇವೇ ಪಂಚಾಂಗ. ಇದನ್ನು ತಿಳಿದು ನಿಮ್ಮ ಕೆಲಸಗಳನ್ನಾಗಲಿ ನಿಮ್ಮ ಪ್ರಯಾಣವನ್ನಾಗಲಿ ಆರಂಭ ಮಾಡಿದ್ರೆ ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ತಾ ಇದ್ರೆ ಖಂಡಿತ ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ, ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ದಿನ. ಏಕೆಂದರೆ ಗುರುವಾರದ ದಿನ ಪುನರ್ವಸು ನಕ್ಷತ್ರ ಸಂಯೋಗ ಆದರೆ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇದು ಈ ದಿನ ಸಂಜೆ 4 ಗಂಟೆ 39 ನಿಮಿಷದಿಂದ ನಾಳೆ ಬೆಳಿಗ್ಗೆ 5 ಗಂಟೆ 55 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ಸಮಯ ಇದು. ಹಾಗೆ ಈ ಮಳೆಯ ವಿಚಾರವನ್ನು ನೋಡಿದ್ರೆ ಇನ್ನು ಮಖಾಮಳೆ 2 ದಿನ ಮಾತ್ರ ಇರುತ್ತೆ, ನಂತರ ಪುಬ್ಬ ಮಳೆ ಆರಂಭ ಆಗುತ್ತೆ. ಇದು ಮಖಾಮಳೆಯ 4ನೇ ಪಾದ ನಡೀತಾ ಇರುವಂಥದ್ದು. ಹಾಗೆ ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಏಕಾದಶಿಯ ದಿನ. ಈ ದಿನದ ಏಕಾದಶಿಯನ್ನ ಅಜ ಏಕಾದಶಿ ಅಂತ ಹೇಳಿ ಕರೀತಾರೆ. ಈ ದಿನ ಗ್ರಹಗಳು, ನಕ್ಷತ್ರಗಳು, ನಕ್ಷತ್ರ ಪುಂಜಗಳ ವಿಶೇಷವಾದಂತಹ ಸಂಯೋಜನೆಗಳು ಬಹಳ ಹೆಚ್ಚಾಗಿ ಸಂಭವಿಸುತ್ತೆ. ಹಾಗಾಗಿನೇ ಈ ಸಮಯವನ್ನು ದೈವಿಕ ಆರಾಧನೆಗೆ ಮಂಗಳಕರವಾದಂತಹ ಸಮಯ ಅಂತ ಹೇಳಿ ಪರಿಗಣಿಸಿದ್ದಾರೆ. ಹಾಗೆ
ಈ ದಿನ ನೀವು ಮಾಡುವಂತಹ ಒಂದು ಪ್ರಾರ್ಥನೆ, ಒಂದು ಪೂಜೆ, ಅದು ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ, ಪರಿಣಾಮಕಾರಿಯಾಗಿರುವಂತಹ ದಿನ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆ. ಜೊತೆಗೆ ಈ ಏಕಾದಶಿಯ ದಿನ ಉಪವಾಸವನ್ನು ಮಾಡೋದ್ರಿಂದ ಬಹಳ ಮುಖ್ಯವಾಗಿ ಅಪರೂಪದ ಕಾಕತಾಳೀಯಗಳು ಸಂಭವಿಸುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇದ್ದಕ್ಕಿದ್ದಾಗೆ ಜೀವನದಲ್ಲಿ ಏನೋ ಒಂದು ತಿರುವು ಈ ದಿನ ಒದಗಿ ಬರುವಂಥದ್ದು. ಅಂದ್ರೆ ನಾವು ಮಾಡ್ತಾ ಇರುವಂತಹ ವ್ಯವಹಾರಗಳಲ್ಲಾಗ್ಲಿ, ನಮ್ಮ ಚಟುವಟಿಕೆಗಳಲ್ಲಾಗ್ಲಿ ಒಂದು ಸಡನ್ ಶಿಫ್ಟ್ ಅನ್ನುವಂಥದ್ದು ಇದೆ. ಹಾಗಾಗಿನೇ ಈ ಕಾಕತಾಳೀಯ ಈ ದಿನ ಸಂಭವಿಸುತ್ತೆ. ಅದರಿಂದಲೇ ಈ ಏಕಾದಶಿಯ ಮಹತ್ವ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಈ ದಿನ ಮಾಡುವಂತಹ ವಿಶೇಷ ಪೂಜೆಗಳು ವಿಶೇಷ ಫಲವನ್ನ ಬಹಳ ಶೀಘ್ರದಲ್ಲಿ ಕೊಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಸತ್ಯ ಹರಿಶ್ಚಂದ್ರನ ಕರ್ಮವನ್ನೇ ಕಳೆದಿರುವಂತಹ ಏಕಾದಶಿ ಇದು ಅಜ ಏಕಾದಶಿ. ಹಾಗಾಗಿ ಈ ದಿನ ನಿಷ್ಠೆಯಿಂದ ಮಾಡುವಂತಹ ವಿಷ್ಣುವಿನ ಪೂಜೆ ಬಹಳ ಬೇಗ ಫಲವನ್ನು ಕೊಡುತ್ತೆ. ಜೊತೆಗೆ ಈ ದಿನದಲ್ಲಿ ಸಿದ್ಧಿಯೋಗ ಇದೆ, ಶುಭ ಯೋಗಗಳು ಕೂಡ ಸೇರ್ಕೊಂಡಿರುವಂಥದ್ದು, ರವಿಯೋಗ ಕೂಡ ಸೇರಿದೆ. ಆದ್ರಿಂದಲೇ ಉದಯ ತಿಥಿಯ ಪ್ರಕಾರ ಈ ದಿನ ಏಕಾದಶಿಯ ವ್ರತವನ್ನ ಆಚರಣೆ ಮಾಡ್ತಾರೆ. ಇನ್ನು ಈ ವರ್ಷ ಬಂದಿರುವಂತಹ ಈ ಅಜ ಏಕಾದಶಿ 3 ಶುಭ ಗಳಿಗೆಗಳಿಗೆ ಸಾಕ್ಷಿಯಾಗಿ ನಿಂತಿರುವಂಥದ್ದು. ಮೊದಲನೇ ವಿಶೇಷ ಅಂತ ಹೇಳಿದ್ರೆ ಅಜ ಏಕಾದಶಿಯ ಉಪವಾಸ ಗುರುವಾರದ ದಿನ ಬರುತ್ತೆ. ಪುರಾಣ ಗ್ರಂಥಗಳ ಪ್ರಕಾರ ವಿಷ್ಣುವನ್ನ ಪೂಜೆ ಮಾಡಲಿಕ್ಕೆ, ಉಪವಾಸವನ್ನ ಮಾಡಲಿಕ್ಕೆ ಗುರುವಾರ ವಿಶೇಷವಾದಂತಹ ದಿನ. ಏಕೆಂದ್ರೆ ನಮಗೆ ಪುತ್ರ ಪೌತ್ರಾದಿ ಭಾಗ್ಯಗಳು ಒದಗಿ ಬರಬೇಕು ಅಂತ ಹೇಳಿದ್ರೆ ಗುರುವಿನ ಅನುಗ್ರಹ ಬೇಕು. ಅದಕ್ಕಾಗಿ ವಿಷ್ಣು ಮಹಾಲಕ್ಷ್ಮಿ ನಮ್ಮನ್ನ ಅನುಗ್ರಹಿಸ್ತಾರೆ ಅನ್ನುವಂಥದ್ದಿದೆ. ಇನ್ನು ಎರಡನೆಯ ಕಾಕತಾಳೀಯ ಅಂತ ಹೇಳಿದ್ರೆ ಈ ಅಜ ಏಕಾದಶಿಯ ದಿನದಂದು ಸರ್ವಾರ್ಥ ಸಿದ್ಧಿ ಯೋಗ ಉಂಟಾಗತ್ತೆ. ಈ ಯೋಗದ ಸಮಯದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳು ತುಂಬಾ ಯಶಸ್ವಿ ಆಗುತ್ತೆ. ಮಾಯೆಯ ರೂಪದಲ್ಲಿ ಆ ಕೆಲಸಗಳು ತುಂಬಾ ಜಯವನ್ನ ತಂದುಕೊಡುತ್ತೆ. ಹಾಗಾಗಿ ನಮ್ಮ ಸಂಕಲ್ಪ ಈಡೇರುತ್ತೆ ಈ ಸಂದರ್ಭದಲ್ಲಿ ಅನ್ನುವಂತಹ ಒಂದು ನಂಬಿಕೆ ಕೂಡ ಇದೆ. ಇನ್ನು ಮೂರನೆಯ ಕಾಕತಾಳೀಯ ಅಂತ ಹೇಳಿದ್ರೆ ಈ ದಿನ ವಿಶೇಷವಾಗಿ ಉಪವಾಸ ಮಾಡುವಂಥದ್ದು. ಏಕಾದಶಿಯ ದಿನ ಅದು ಸಂಭವಿಸ್ತಾ ಇರುವಂಥದ್ದು ಈ ಸಿದ್ಧಿಯೋಗದ ದಿನ. ಅದಕ್ಕಾಗಿನೇ ಈ ದಿನ ಯಾರು ಪೂಜೆಯನ್ನು ಮಾಡ್ತಾರೆ, ಯಾರು ಪ್ರಾರ್ಥನೆಯನ್ನು ಮಾಡ್ತಾರೆ, ವಿಷ್ಣು ದೇವಾಲಯದಲ್ಲಿ ವಿಷ್ಣುವಿನ ದರ್ಶನವನ್ನು ಮಾಡ್ತಾರೆ, ಅಂಥವ್ರಿಗೆ ವಿಶೇಷವಾದಂತಹ ಅನುಗ್ರಹ ಲಭಿಸತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ನಿಮ್ಮ ಯಾವುದೇ ಸಂಕಲ್ಪಗಳಿರಲಿ, ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನ ಹೀಗೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ವಿಷ್ಣುವನ್ನ ಸ್ಮರಣೆ ಮಾಡ್ತಾ ಈ ದಿನ ಕಾರ್ಯ ಆರಂಭ ಮಾಡಿ, ಖಂಡಿತ ಒಳ್ಳೆಯ ಫಲ ಸಿಕ್ಕತ್ತೆ ನಿಮ್ಗೆ. ಇನ್ನು ಈ ಅಜ ಏಕಾದಶಿಯ ಮಹತ್ವ ತುಂಬಾ ವಿಶೇಷವಾಗಿರುವಂಥದ್ದು. ನಮ್ಮ ನಂಬಿಕೆಯ ಪ್ರಕಾರ ಈ ದಿನ ಯಾರು ಏಕಾದಶಿಯ ವ್ರತವನ್ನ ಆಚರಣೆ ಮಾಡ್ತಾರೆ ಅವರು ಬಡತನದಿಂದ ಹೊರಬರ್ತಾರೆ. ಅಂದ್ರೆ ಅವರಿಗೆ ಒಂದು ಸಿರಿವಂತಿಕೆ ಪ್ರಾಪ್ತಿಯಾಗುತ್ತೆ. ಸಂಪತ್ತು, ಧನ, ವ್ಯಾಪಾರ ವ್ಯವಹಾರಗಳಲ್ಲಿ ಏಳ್ಗೆ, ಅಭಿವೃದ್ಧಿ, ಮನೆಯಲ್ಲಿ ಧಾನ್ಯಲಕ್ಷ್ಮಿ ತಾಂಡವವಾಡುವಂಥದ್ದು. ಅಂದ್ರೆ ಆ ಮನೆ ಸಂಪದ್ಭರಿತವಾಗುತ್ತೆ, ತುಂಬಿ ತುಳುಕ್ತಾ ಇರುತ್ತೆ ಸಂಪತ್ತಿನಿಂದ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಮನೆಯಲ್ಲಿ ಒಂದು ಸಂತೋಷ, ಸಮೃದ್ಧಿ ನೆಲೆಸಬೇಕು ಅಂದ್ರೆ ಈ ದಿನ ಅಜ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಬೇಕು. ಹಾಗೆ ಯಾರಲ್ಲಿ ಸಾಲದ ಹೊರೆ ಇದೆ, ಆರ್ಥಿಕ ಮುಗ್ಗಟ್ಟಿದೆ, ಅಂಥವರು ಈ ದಿನ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಲೇಬೇಕು ಅನ್ನುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಹರಿಯ ಕೃಪೆಯಿಂದ ಮನುಷ್ಯ ಮಾಡಿಕೊಂಡಿರುವಂತಹ ಸಾಲದ ಹೊರೆಯನ್ನ ಕಡಿಮೆ ಮಾಡಿಕೊಳ್ಬಹುದು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಬಹುದು. ಹಾಗೆ ವಿಷ್ಣುವನ್ನ ಈ ದಿನ ಸ್ಮರಣೆ ಮಾಡೋದ್ರಿಂದಲೇ ಪಾಪ ನಾಶನವಾಗುತ್ತೆ. ನಾವು ಮಾಡಿರುವಂತಹ ಪಾಪಗಳು ಕೆಲವನ್ನ ತಿಳಿದು ಮಾಡಿದ್ದೇವೆ, ಕೆಲವು ತಿಳಿಯದೆ ನಮ್ಮಿಂದ ಆಗಿರುವಂತಹ ಪಾಪಗಳು, ಇದು ಕೂಡ ನಾಶ ಆಗುತ್ತೆ. ಮರಣಾನಂತರ ನಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ, ವಿಷ್ಣುವಿನ ಸಾನ್ನಿಧ್ಯ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಶ್ರದ್ಧಾಪೂರ್ವಕವಾಗಿ ವಿಧಿವಿಧಾನಗಳ ಪ್ರಕಾರ ಈ ದಿನ ವಿಷ್ಣುವನ್ನ ಆರಾಧನೆ ಮಾಡಬೇಕು. ತಮಗೆಲ್ರಿಗೂ ಗೊತ್ತಿದೆ ಈ ಏಕಾದಶಿಯ ವ್ರತವನ್ನ ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥದ್ದು. ಅಕ್ಕಿಯಿಂದ ಮಾಡಿದಂತಹ ಅನ್ನವನ್ನ ಈ ದಿನ ಉಪಯೋಗಿಸಬಾರದು. ಈರುಳ್ಳಿ, ಬೆಳ್ಳುಳ್ಳಿ, ಮದ್ಯಪಾನ, ಮಾಂಸಾಹಾರ ಇತ್ಯಾದಿಗಳನ್ನ ಈ ದಿನ ವರ್ಜಿಸಬೇಕು. ಸಾತ್ವಿಕ ಆಹಾರವನ್ನ ಮಾತ್ರ ಈ ದಿನ ಸೇವನೆ ಮಾಡಬೇಕು. ಅದರಲ್ಲೂ ಕೆಲವರು ನಿರ್ಜಲ ಉಪವಾಸ ಇರುವಂಥವ್ರು, ಉಪವಾಸ ವ್ರತವನ್ನ ಮಾಡುವಂಥವ್ರು ಕಟ್ಟುನಿಟ್ಟಾಗಿ ನಿಷ್ಠೆಯಿಂದ, ನಂಬಿಕೆಯಿಂದ ಈ ವ್ರತದೋಪಾದಿಯಲ್ಲಿ ಇದನ್ನ ಅನುಸರಣೆ ಮಾಡಬೇಕು ಅನ್ನುವಂಥದ್ದನ್ನ ಧರ್ಮಶಾಸ್ತ್ರಗಳು ತಿಳಿಸ್ತಾ ಇದೆ. ಹಾಗಾಗಿ ಈ ಏಕಾದಶಿಯ ಮಹಾತ್ಮೆ ಅಪಾರವಾಗಿರುವಂಥದ್ದು. ಇದರ ಹಿನ್ನೆಲೆಯನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ಅನುಸರಣೆ ಮಾಡಿದ್ರೆ
ಖಂಡಿತ ಇದರ ಫಲ ಸಿಕ್ಕೇ ಸಿಕ್ಕತ್ತೆ, ಬಹಳ ಬೇಗ ಸಿಕ್ಕತ್ತೆ ಈ ದಿನದಲ್ಲಿ. ಹಾಗೆ ಸತ್ಯ ಹರಿಶ್ಚಂದ್ರ ಮಹಾರಾಜ ಚಕ್ರವರ್ತಿ, ಸತ್ಯವೇ ಅಜರಾಮರ ಅಂತ ಹೇಳಿ ತೋರಿಸ್ಲಿಕ್ಕಾಗಿ ಇದ್ದ ಬದ್ದ ಸಿರಿ ಸಂಪತ್ತನ್ನ, ಐಶ್ವರ್ಯವನ್ನ ಎಲ್ಲವನ್ನೂ ಕೂಡ ತ್ಯಾಗ ಮಾಡಬೇಕಾಯ್ತು. ಹಾಗಾಗಿ ರಾಜ್ಯ ಕೋಶಾದಿಗಳು, ಐಶ್ವರ್ಯ ಲಕ್ಷ್ಮಿ ಕೂಡ ಅವನ ಕೈ ಬಿಡುವಂತಹ ಸಂದರ್ಭ ಬಂತು. ಆದರೂ ಕೂಡ ಸತ್ಯವನ್ನ ಬಿಡಲಿಲ್ಲ. ಸಾಲವನ್ನ ತೀರಿಸಬೇಕು ಅಂತ ಹೇಳಿ ಹೆಂಡತಿ ಮಕ್ಕಳನ್ನ ಮಾರಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಕೂಡ ಬಂತು. ಬಡತನ, ಆಹಾರ ಇಲ್ಲ. ಅದಕ್ಕಾಗಿ ಸ್ಮಶಾನವನ್ನ ಕಾಯುವಂತಹ ಒಂದು ಸನ್ನಿವೇಶ ಒದಗಿ ಬರುತ್ತೆ. ಆದರೆ ಅಜ ಏಕಾದಶಿಯ ದಿನ ವಿಷ್ಣುವನ್ನ ಪ್ರಾರ್ಥನೆ ಮಾಡಿದ್ರಿಂದ ಕೊನೆಗೆ ಆತನ ಬಡತನ ನಿವಾರಣೆಯಾಯಿತು. ಸಂಕಷ್ಟದಿಂದ ಪಾರಾಗಲಿಕ್ಕೆ ವಿಷ್ಣುವಿನ ಅನುಗ್ರಹ ಉಂಟಾಯಿತು. ಜೊತೆಗೆ ಕಳೆದು ಹೋಗಿದ್ದಂತಹ ಹೆಂಡತಿ ಮಗು ಪುನಃ ವಾಪಸ್ ಬಂತು. ಸಾಮ್ರಾಜ್ಯ ಮರಳಿ ಬಂತು. ಪುನಃ ಪಟ್ಟಾಭಿಷೇಕ ಆಯಿತು. ಹಾಗಾಗಿ ಈ ಒಂದು ಏಕಾದಶಿಯ ವಿಷ್ಣುವಿನ ಸ್ಮರಣೆ ಏನಿದೆ ಇದು ಬಹಳ ವಿಶೇಷ ಫಲವನ್ನು ಕೊಡುತ್ತೆ. ಹಾಗಾಗಿನೇ ಸತ್ಯ ಹರಿಶ್ಚಂದ್ರನೇ ಕಷ್ಟದಿಂದ ಪಾರಾದದ್ದು ಈ ಏಕಾದಶಿಯಲ್ಲಿ ವಿಷ್ಣುವನ್ನ ಪ್ರಾರ್ಥನೆ ಮಾಡಿದ್ರಿಂದ, ವಿಧಿಪೂರ್ವಕವಾಗಿ ಉಪವಾಸ ವ್ರತವನ್ನ ಆಚರಣೆ ಮಾಡಿದ್ದು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಸಕಲ ಇಷ್ಟಾರ್ಥಗಳನ್ನ ಪೂರೈಸಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಅಜ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಬೇಕು. ಹಾಗೆ ಒಂದು ಅಶ್ವಮೇಧ ಯಾಗದಿಂದ ಪಡೆಯುವಂತಹ ಪ್ರಯೋಜನಗಳನ್ನ ಈ ದಿನದ ಏಕಾದಶಿಯ ವ್ರತಾಚರಣೆಯಿಂದ ಪಡೆಯಬಹುದು ಅನ್ನುವಂಥದ್ದು ಕೂಡ ಧರ್ಮಶಾಸ್ತ್ರದಲ್ಲಿದೆ. ಹಾಗಾಗಿ ನಮ್ಮ ಹಿಂದೂ ಧರ್ಮದ ಪ್ರಕಾರ ಉಪವಾಸ ಅನ್ನುವಂಥದ್ದು ಭಗವಂತನ ಸಾನ್ನಿಧ್ಯದಲ್ಲಿ ಭಗವಂತನ ನಾಮಸ್ಮರಣೆಯೊಂದಿಗೆ ಅನ್ನ ಆಹಾರಾದಿಗಳನ್ನು ಬಿಟ್ಟು ಕೇವಲ ಭಕ್ತಿಯಿಂದ ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಳ್ಳುವಂತಹ ಒಂದು ವಿಶೇಷ ಸಂದರ್ಭ. ಹಾಗಾಗಿ ಈ ದಿನ ವಿಷ್ಣುವನ್ನ ಪೂಜೆ ಮಾಡಿ, ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಜೊತೆಗೆ ತುಪ್ಪದ ದೀಪಗಳಿಂದ ಈ ದಿನ ಪೂಜೆಯನ್ನ ಆರಂಭ ಮಾಡುವಂಥದ್ದು, ಪಂಚಾಮೃತ ಅಭಿಷೇಕವನ್ನ ಮಾಡುವಂಥದ್ದನ್ನ ವಿಶೇಷವಾಗಿ ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರವನ್ನ 108 ಬಾರಿ ಬೆಳಿಗ್ಗೆ ಮತ್ತೆ ಸಂಜೆ ಪಠಣ ಮಾಡಿಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಜೊತೆಗೆ ಈ ದಿನ ಏನೋ ಒಂದು ಕುತೂಹಲಕಾರಿಯಾದಂತಹ ಘಟನೆ ನಿಮ್ಮ ಜೀವನದಲ್ಲಿ ಘಟಿಸುತ್ತೆ. ಅದಕ್ಕೆ ನಿಮ್ಮ ಭಕ್ತಿ, ವಿಷ್ಣುವಿನ ಅನುಗ್ರಹ ಸಾಕ್ಷಿಯಾಗುತ್ತೆ. ಹಾಗೆ ಈ ಅಜ ಏಕಾದಶಿಯನ್ನ ಅನ್ನದ ಏಕಾದಶಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಏಕೆ ಅಂತ ಹೇಳಿದ್ರೆ ಬಡತನ ಹೋಗ್ಲಿಕ್ಕೆ, ನಮ್ಮ ಜೀವನ ಸಂಪತ್ಭರಿತವಾಗಲಿಕ್ಕೆ ಅಜ ಏಕಾದಶಿ ಪ್ರಮುಖವಾಗಿ ಕಾರಣವಾಗಿರುವಂಥದ್ದು. ಹಾಗೆ ನಾವು ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ತಪ್ಪುಗಳನ್ನ ಮತ್ತೆ ಅವುಗಳಿಂದ ಬರುವಂತಹ ದೋಷಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೂ ಈ ಏಕಾದಶಿ ಅನುವು ಮಾಡಿಕೊಡತ್ತೆ ಅನ್ನುವಂಥದ್ದು. ಹಾಗೆ ನಮ್ಮಲ್ಲಿ ಒಂದು ಶುದ್ಧತೆಯ ಪ್ರಜ್ಞೆಯನ್ನ ಮತ್ತೆ ನವೀಕರಣದ ಪ್ರಜ್ಞೆಯನ್ನ ಇದು ಬೆಳೆಸತ್ತೆ ಅನ್ನುವಂಥದ್ದು ಕೂಡ ಇದೆ. ಇದರ ಜೊತೆಗೆ ವಿಷ್ಣುವಿನ ಅನುಗ್ರಹವನ್ನು ಪಡ್ಕೊಳ್ಳುವಂಥದ್ದು, ಹಾಗೆ ನಾವು ಮಾಡಿರುವಂತಹ ಒಂದು ತಪ್ಪಿಗೆ ಕ್ಷಮೆಯನ್ನ ಕೋರುವಂಥದ್ದು, ಹಾಗೆ ದೈವಿಕ ಮಾರ್ಗವನ್ನು ನಾವು ಪಡ್ಕೊಳ್ಳಿಕ್ಕೆ ಈ ಏಕಾದಶಿಯ ವ್ರತದ ಅನುಪಾಲನೆ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ನಮ್ಮ ಆಧ್ಯಾತ್ಮಿಕ ವಿಚಾರಗಳು, ಇನ್ನು ದೈವಿಕತೆಯೊಂದಿಗೆ ಇರುವಂತಹ ಸಂಪರ್ಕ ಇದು ತುಂಬ ಬಲವಾಗುತ್ತೆ, ತುಂಬ ಸ್ಟ್ರೆಂಥನ್ ಆಗುವಂಥದ್ದು. ಅದಕ್ಕಾಗಿಯೇ ಈ ಪವಿತ್ರ ಸಂದರ್ಭದಲ್ಲಿ ನಾವು ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕೆ, ಆಧ್ಯಾತ್ಮಿಕವಾಗಿ ಶಿಸ್ತನ್ನು ರೂಢಿಸಿಕೊಳ್ಳಿಕ್ಕೆ ನಮ್ಮಲ್ಲಿ ಒಂದು ತಿಳುವಳಿಕೆಯನ್ನು ಉತ್ತೇಜಿಸುತ್ತೆ ಅನ್ನುವಂಥ ಒಂದು ಮಾತು ಕೂಡ ಇದೆ. ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ನಾವು ಕೆಲವೊಂದು ತತ್ವಗಳನ್ನು ಅನುಸರಣೆ ಮಾಡಿಕೊಳ್ಳಿಕ್ಕೆ, ಪ್ರತಿಜ್ಞೆಯನ್ನು ಸ್ವೀಕರಿಸಲಿಕ್ಕೆ ಇದು ಅತ್ಯುತ್ತಮವಾದಂತಹ ದಿನ. ಹೇಗೆ ಸತ್ಯ ಹರಿಶ್ಚಂದ್ರ ಸತ್ಯವನ್ನ ಬಿಡದೆ ತನ್ನನ್ನೇ ತಾನು ಒಂದು ತತ್ವಕ್ಕೆ ಬದ್ಧನಾಗಿಸಿಕೊಂಡಂತಹ ಒಂದು ಸಂದರ್ಭವನ್ನು ಹೇಳುವಂತಹ ಅಜ ಏಕಾದಶಿ ನಿಮ್ಮಲ್ಲೂ ಕೂಡ ಒಂದು ಹೊಸತನವನ್ನು ತರಲಿ. ಹಾಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸದೃಢತೆ ಅನ್ನುವಂಥದ್ದು ಇರಲಿ, ಕನ್ಸಿಸ್ಟೆನ್ಸಿ ಇರಲಿ. ಜೊತೆಗೆ ಯಾವುದೇ ರೀತಿಯ ಬಿಕ್ಕಟ್ಟು ಇದ್ರೂ ಕೂಡ, ಸಮಸ್ಯೆ ಇದ್ರೂ ಕೂಡ ಅದರಿಂದ ಪಾರಾಗುವಂತಹ ಒಂದು ಮಾರ್ಗವನ್ನ ಭಗವಂತ ನಮಗೆ ತೋರಿಸ್ಲಿ. ಹಾಗೆ ಎಂಥ ಒಂದು ಸಂದರ್ಭದಲ್ಲೂ ಕೂಡ ನಾವು ಧೈರ್ಯಗೆಡದೆ ಪ್ರತಿಕೂಲ ಪರಿಸ್ಥಿತಿಯನ್ನು ಕೂಡ ಎದುರಿಸುವಂತಹ ಒಂದು ಧೈರ್ಯ ಸ್ಥೈರ್ಯವನ್ನ ಭಗವಂತ ನಮಗೆ ಕರುಣಿಸ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು. ಹಾಗಾಗಿನೇ ನಮ್ಮ ಕರ್ತವ್ಯದ ಬದ್ಧತೆಯನ್ನು ತೋರಿಸಲಿಕ್ಕೆ ಇದು ಅತ್ಯುತ್ತಮವಾದಂತಹ ಒಂದು ಸಂದರ್ಭ. ಹೇಗೆ ಎಲ್ಲವನ್ನ ಕಳೆದುಕೊಂಡಂತಹ ಹರಿಶ್ಚಂದ್ರ ಮತ್ತೆ ಅಜ ಏಕಾದಶಿಯ ವ್ರತದಿಂದ ಕಳೆದು ಹೋದದ್ದನ್ನ ಮತ್ತೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತೋ, ಹಾಗೆ ನಮ್ಮ ಜೀವನದಲ್ಲೂ ಕೂಡ ಕಳ್ಕೊಂಡಿರುವಂತಹ ಅಂಶಗಳನ್ನ ಮತ್ತೆ ಪಡ್ಕೊಳ್ಳಲಿಕ್ಕೆ ಭಗವಂತನ ಆರಾಧನೆ ಮಾಡಿ, ಸ್ಮರಣೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ.
ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿಯ ಪ್ರಭುತ್ವವನ್ನು ಸ್ಥಾಪನೆ ಮಾಡಿಕೊಳ್ಳುವಂಥ ದಿನ. ಪ್ರಯತ್ನಗಳು ಒಂದು ಹಂತಕ್ಕೆ ಬರುವಂಥ ದಿನ. ಇಷ್ಟು ದಿನ ಮಾಡಿರುವಂಥ ಪ್ರಯತ್ನ ಈ ದಿನ ಒಂದು ಒಳ್ಳೆಯ ಫಲವನ್ನು ಕೊಡುತ್ತೆ. ಒಂದು ತಿರುವು ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಪ್ರತಿ ವ್ಯವಹಾರದಲ್ಲೂ ಕೂಡ ನಿರೀಕ್ಷಿತ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಷ್ಟರ ಮಟ್ಟಿಗೆ ಹಠದ ಸ್ವಭಾವದಲ್ಲಿ ಈ ದಿನ ಕೆಲಸವನ್ನು ಮಾಡಿ ಮುಗಿಸುವಂಥದ್ದು ಕೂಡ ಇದೆ. ಏನೇ ಆದರೂ ಕೆಲಸ ಮುಗಿಬೇಕು ಅನ್ನುವಂಥದ್ದೇ ನಿಮ್ಮ ಅಜೆಂಡಾ ಆಗಿರುವಂಥದ್ದು. ಹಾಗೆ ಪ್ರಮುಖವಾದ ನಿರ್ಧಾರಗಳನ್ನು ಈ ದಿನ ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಬಂಧು ಬಾಂಧವರ ಜೊತೆಯಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳನ್ನು ನಿವಾರಣೆ ಮಾಡಿಕೊಳ್ತೀರಿ. ಜೊತೆಗೆ ನಿಮ್ಮ ವ್ಯಾಪಾರ ವ್ಯವಹಾರ ನಿಮ್ಮ ಚಟುವಟಿಕೆಗಳಲ್ಲಿ ಬೇಕಾದಂತಹ ಒಂದು ಸರಳ ಮಾರ್ಗವನ್ನು, ವಿಶೇಷ ಮಾರ್ಗವನ್ನು ಅನುಸರಣೆ ಮಾಡುವಂಥದ್ದು ಈ ದಿನ ಇದೆ. ಹಾಗೆ ಈ ದಿನ ನಿಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾಗದಂತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಏಕೆಂದರೆ ನಿಮ್ಮ ಅಭಿವೃದ್ಧಿ, ನಿಮ್ಮ ಒಂದು ಪ್ರಗತಿಯನ್ನು ಕಂಡು ಕೆಲವರು ಹೊಟ್ಟೆ ಉರಿ ಪಡುವಂಥವರು ನಿಮ್ಮ ಸುತ್ತಮುತ್ತ ಇದ್ದಾರೆ. ಅವರ ಒಂದು ರೀತಿಯ ಕೆಟ್ಟ ಹಾರೈಕೆಗಳು ಕೆಲವೊಮ್ಮೆ ನಿಮಗೆ ತಡೆ ಉಂಟಾಗ್ತಾ ಇದೆ. ಎಲ್ಲ ಒಂದು ಕಡೆ ಒಂದು ಫ್ರೀ ವೀಲ್ ಅನ್ನುವಂಥದ್ದು ಇಲ್ಲ. ಆದರೆ ಈ ದಿನ ಅಂಥವರನ್ನು ಗುರುತಿಸಿ ದೂರ ಇಡುವಂಥ ಸನ್ನಿವೇಶ ಕೂಡ ಒದಗಿ ಬರ್ತಾ ಇದೆ. ಹಾಗೆ ಈ ದಿನ ರಾಜಕೀಯ ಗಣ್ಯರ ಒಂದಿಗಾಗಲಿ ಸಮಾಜದಲ್ಲಿರುವಂಥ ಹಿರಿಯರೊಂದಿಗಾಗಲಿ ಸಂಪರ್ಕ ಹೆಚ್ಚಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮಗೆ ಬೇಕಾದಂಥ ಬೆಂಬಲವನ್ನು ಪಡ್ಕೊಳ್ಳಿಕ್ಕೂ ಕೂಡ ಒಂದು ವಿಶೇಷ ಅವಕಾಶ ಸಿಕ್ಕುವಂತಹ ದಿನ. ಹಾಗೆ ಈ ದಿನ ಒಂದು ರೀತಿಯಲ್ಲಿ ಕ್ಷಿಪ್ರವಾಗಿ ಕಾರ್ಯಗಳು ಆಗುವಂಥದ್ದು, ಮನಸ್ಸಿನಲ್ಲಿ ಅಂದುಕೊಂಡಂತಹ ಕೆಲಸಗಳನ್ನು ಮಾಡಿ ಮುಗಿಸುವಂತಹ ಸಂದರ್ಭ ಇದು. ಹಾಗಾಗಿ ಆದಾಯ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ. ಸಾಮಾಜಿಕ ವಲಯದಲ್ಲಿ ಈ ದಿನ ನಿಮಗೆ ಗೌರವ ಕೂಡ ಹೆಚ್ಚಾಗುವಂಥದ್ದು ಇದೆ. ಒಟ್ಟಾರೆ ಫಲಭರಿತವಾದಂತಹ ದಿನ ಇದು. ಭಗವಾನ್ ವಿಷ್ಣುವನ್ನು ಆರಾಧನೆ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ ಕೂಡ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಈ ದಿನ ಅರ್ಧಕ್ಕೆ ನಿಲ್ಲುವಂತಹ ಸಾಧ್ಯತೆಗಳೇ ಜಾಸ್ತಿ ಇದೆ. ಏಕೆಂದರೆ ಈ ದಿನ ಮನಸ್ಸು ಸ್ವಲ್ಪ ಚಂಚಲವಾಗಿರುವಂಥದ್ದು. ಒಂದು ಕೆಲಸ ಆರಂಭ ಮಾಡಿದ್ರೆ ಮತ್ತೊಂದು ಕೆಲಸ ಮಾಡಲಿಲ್ವಲ್ಲ ಅಂತ ಹೇಳಿ ಒಂದು ಮನಸ್ಸಿಗೆ ಬರುತ್ತೆ. ಆ ಕೆಲಸವನ್ನು ಆರಂಭ ಮಾಡ್ತೀರಿ. ಎಲ್ಲ ಕೆಲಸಗಳು ಏಕಕಾಲದಲ್ಲಿ ಆರಂಭ ಆಗೋದ್ರಿಂದ ಯಾವುದೂ ಕೂಡ ಯಶಸ್ವಿಯಾಗಲ್ಲ, ಪರಿಪೂರ್ಣ ಆಗಲ್ಲ. ಇನ್ನು ಶ್ರಮದಿಂದ ಮಾಡಿದಂತಹ ಕೆಲಸಗಳು ಕೂಡ ಈ ದಿನ ಪೂರ್ಣ ಆಗಲ್ಲ. ಇದು ಮನಸ್ಸಿಗೆ ಕೆಲವೊಮ್ಮೆ ಬೇಸರ. ಏಕೆಂದರೆ ನಿಮಗೆ ಸಹಾಯ ಮಾಡಲಿಕ್ಕೆ ಬರುವಂಥವರು ಕೂಡ ಸಕಾಲಕ್ಕೆ ಬರಲ್ಲ. ಹಾಗಾಗಿ ಈ ಕೆಲಸಗಳು ಸರಾಗವಾಗಿ ನಡೆಯದೆ ಸ್ವಲ್ಪ ಅಡೆತಡೆಗಳಿಂದ ಕೂಡಿರುವಂಥದ್ದು ಇರುತ್ತೆ. ಅದಕ್ಕಾಗಿಯೇ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಮುಂದುವರಿಯುವಂಥದ್ದು. ಮನೆಯಲ್ಲಿ ತಂದೆ ತಾಯಿಯಂತರಿದ್ದರೆ ಅವರಿಗೆ ನಿಮ್ಮ ಈ ದಿನದ ಕೆಲವು ಪ್ರಮುಖವಾದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಅವರ ಅನುಭವದ ಒಂದು ಸಲಹೆಯನ್ನು ಪಡ್ಕೊಂಡು ಮುಂದುವರಿಯಿರಿ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲೂ ಕೂಡ ಈ ದಿನ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ನಿಮಗೆ ಚರ್ಚೆಗಳು ಆರಂಭ ಆಗುವಂಥದ್ದಿದೆ. ಮಾತುಕತೆ ಈ ದಿನ ನಡೆಯುವಂಥದ್ದು. ಇದು ವಿವಾದಕ್ಕನ್ನೇ ಸೃಷ್ಟಿ ಮಾಡುವಂಥ ಒಂದು ಸಾಧ್ಯತೆ ಇದೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು. ನೀವು ವ್ಯಾಪಾರಕ್ಕೆ ಹೋಗಿ, ಪ್ರಯಾಣಕ್ಕೆ ಹೋಗಿ ಅಲ್ಲೂ ಕೂಡ ಅಪರಿಚಿತರೊಂದಿಗೆ ಮಾತಿನ ಚಕಮಕಿ ಆಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಪ್ರೀತಿಯ ವಾರ್ತೆ ನಿಮ್ಮ ಆಸಕ್ತಿಯನ್ನು ಇಮ್ಮಡಿಗೊಳಿಸುತ್ತೆ. ಇದು ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಈ ದಿನ ಆಗುವಂಥದ್ದು. ಹಾಗೆ ಈ ದಿನ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂತಹ ಹಿತಶತ್ರುಗಳ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂತಹ ಹಿತಶತ್ರುಗಳು, ಅವರಿಂದ ಒಂದು ರೀತಿಯ ಸ್ಪರ್ಧೆ, ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಸ್ವಲ್ಪ ಜಾಗ್ರತೆ. ಹಾಗೆ ಯಾವುದೇ ರೀತಿಯ ಸವಾಲುಗಳು ಬರಲಿ ಅದನ್ನು ಎದುರಿಸುವಂತಹ ಸಮಯ. ಸಂಯಮದಿಂದ ಇದ್ದರೆ ಎಲ್ಲವೂ ಕೂಡ ಯಶಸ್ವಿ ಆಗುತ್ತೆ. ಆತರ ಪಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯ ಸ್ತೋತ್ರ ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಈ ದಿನ ಗ್ರಹ ಸ್ಥಾನಗಳು ತುಂಬ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿನೇ ಈ ದಿನದ ಕೆಲಸದಲ್ಲಿ ನಿಮಗೆ ಏನೋ ಒಂದು ತೃಪ್ತಿ ಇದೆ, ಸಂತೃಪ್ತಿ ಇದೆ, ಮಾಡಿದಂತಹ ಒಂದು ಪೂರ್ಣತೆಯ ಭಾವ ಈ ದಿನ ನಿಮ್ಮನ್ನು ತುಂಬ ಸಂತೋಷಗೊಳಿಸುತ್ತೆ. ಹಾಗೆ ಈ ದಿನ ನೀವು ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಇಚ್ಛೆ ಏನು, ನಿಮ್ಮ ಬಯಕೆ ಏನು ಅನ್ನೋಂಥದ್ದನ್ನು ಮನಸ್ಸಿನಲ್ಲಿ ಅಂದುಕೊಂಡ್ರೆ ಸಾಕು, ಆ ರೀತಿಯ ಕೆಲಸಗಳೇ ಒದಗಿ ಬರುವಂಥದ್ದಿದೆ. ಇದು ಭಗವಂತ ನಿಮಗೆ ವಿಶೇಷವಾಗಿ ಕಲ್ಪಿಸಿರುವಂತಹ ಒಂದು ಸಂದರ್ಭ. ಹಾಗೆ ಈ ದಿನ ಪ್ರತಿ ಕೆಲಸದಲ್ಲೂ ಕೂಡ ಹೆಚ್ಚಿನ ಉತ್ಸಾಹ ಇದೆ, ತುಂಬ ಒಂದು ಎನರ್ಜೆಟಿಕ್ ಆಗಿರುವಂಥ ದಿನ ಇದು. ಹಾಗೆ ಈ ದಿನ ನೀವು ಯೋಜನೆಗಳನ್ನು ಹಾಕ್ಕೊಳ್ಳುವಂಥದ್ದಾಗಲಿ ಅಥವಾ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದನ್ನಾಗಲಿ ಮಾಡಿಕೊಂಡ್ರೆ ಅದು ಪ್ರಶಂಸೆಗೆ ಪಾತ್ರವಾಗುತ್ತೆ. 4 ಜನ ಮೆಚ್ಚುತ್ತಾರೆ ನಿಮ್ಮ ಕೆಲಸ ಕಾರ್ಯಗಳನ್ನು. ಹಾಗೆ ಈ ದಿನ ಯಾವುದೇ ಒಂದು ಭಿನ್ನಾಭಿಪ್ರಾಯಕ್ಕೆ ಅವಕಾಶವನ್ನು ಕೊಡಬೇಡಿ. ಸ್ವಲ್ಪ ಸಂಯಮದಿಂದ ಸನ್ನಿವೇಶವನ್ನು ನೀವು ನಿಭಾಯಿಸಬೇಕಾಗತ್ತೆ. ಹಾಗೆ ಈ ದಿನ ಮುಂದಿನ ಭವಿಷ್ಯಕ್ಕಾಗಿ ಒಂದು ಪ್ರಯಾಣದ ಆಲೋಚನೆಯ ಸಿದ್ಧತೆ ಕೂಡ ನಿಮ್ಮ ಮನಸ್ಸಿನಲ್ಲಿ ಬರುವಂಥದ್ದು. ವ್ಯಾಪಾರಕ್ಕಾಗಿ, ವ್ಯವಹಾರಕ್ಕಾಗಿ ಅಥವಾ ಮನೋರಂಜನೆಗಾಗಿ ಒಂದು ಪ್ರಯಾಣ ಅನ್ನುವಂಥದ್ದು, ಅದರ ಬಗ್ಗೆ ಪೂರ್ವ ಸಿದ್ಧತೆನೋ ಅಥವಾ ಅದರ ಬಗ್ಗೆ ಒಂದು ಚರ್ಚೆ, ಮಾತುಕತೆಗಳು ಕೂಡ ಈ ದಿನ ಆಗುವಂಥದ್ದು ಇದೆ. ಇನ್ನು ಈ ದಿನ ನಿಮಗೆ ಸಾಕಷ್ಟು ಸಂದೇಶಗಳು ಬರುತ್ತೆ, ಅಂದರೆ ಮೆಸೇಜಸ್ ಬರುವಂಥದ್ದು, ಏನೋ ಒಂದು ಶುಭ ಸಂದೇಶ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಹಾಗೆ ಈ ದಿನ ಒಂದು ಸಂವಾದ, ಮಾತುಕತೆ, ಅದು ನಿಮ್ಮ ಬಂಧುಗಳ ಜೊತೆ, ಗೆಳೆಯರ ಜೊತೆಯಲ್ಲೂ ಕೂಡ ಇರುವಂಥದ್ದು. ಯಾವುದೋ ಒಂದು ವಿಚಾರದಲ್ಲಿ ಈ ದಿನ ಹೆಚ್ಚು ಆಸಕ್ತಿ ವಹಿಸಿ ಮಾತಾಡುವಂಥದ್ದು ಇದೆ. ಮಾತಿನಲ್ಲಿ ಈ ದಿನ ಪ್ರಾಧಾನ್ಯತೆ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಬುಧನಿಂದ ಬಹಳ ವಿಶೇಷವಾದಂಥ ಫಲಗಳನ್ನು ನೀವು ಪಡ್ಕೊಳ್ಳುವಂಥದ್ದು. ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನು ಮಾತಿನ ಮೂಲಕ ಪರಿಹಾರ ಮಾಡ್ಕೊಳ್ತೀರಿ. ನಿಮಗೆ ಬೇಕಾಗಿರುವಂತಹ ವಿಚಾರಗಳನ್ನು, ನಿಮ್ಮ ಬಯಕೆಗಳನ್ನು ಮಾತಿನ ಮೂಲಕವೇ ನಿಮ್ಮದಾಗಿಸ್ಕೊಳ್ತೀರಿ. ಅಂಥ ಒಂದು ಚಾಣಾಕ್ಷತನ ಈ ದಿನ ಇದೆ. ಬಹಳ ಬುದ್ಧಿವಂತಿಕೆಯಿಂದ ಈ ದಿನ ಮುನ್ನಡೆಯುವಂಥದ್ದು ಇದೆ. ಎಲ್ಲ ಕಡೆ ಲಾಭ ಇದೆ, ಅನುಕೂಲ ಇದೆ, ಸಂತೋಷ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣುವನ್ನು ಸ್ಮರಣೆ ಮಾಡಿ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನ ಸ್ವಲ್ಪ ಎಚ್ಚರ ತಪ್ಪಿ ನಡೆಯುವಂಥದ್ದಿದೆ. ಓವರ್ ಕಾನ್ಫಿಡೆನ್ಸ್ ಈ ದಿನ. ನಾನು ಬಲ್ಲೆ, ನಾನು ಮಾಡಬಲ್ಲೆ, ನನ್ನಿಂದ ಆಗತ್ತೆ ಅಂತ ಹೇಳಿ ಈ ದಿನ ಎಲ್ಲವೂ ಗೊತ್ತಿರೋರ ರೀತಿಯಲ್ಲಿ ಮುಂದುವರಿತೀರಿ. ಆದರೆ ಅದು ಎಲ್ಲೋ ಒಂದು ಕಡೆ ಎಡವಟ್ಟಾಗ್ಬಿಡುತ್ತೆ. ಹಾಗಾಗಿ ಈ ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಅಷ್ಟು ಸೂಕ್ತ ಅಲ್ಲ ಈ ದಿನ ನಿಮಗೆ. ಇನ್ನು ಈ ದಿನದಲ್ಲಿ ನಿಮ್ಮ ಇಚ್ಛೆ ನೆರವೇರಿಸ್ಕೊಳ್ಳಿಕ್ಕೆ, ನಿಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ತುಂಬ ಪ್ರಯತ್ನ ಪಡ್ತೀರಿ. ಆದರೆ ಅದು ಕೂಡ ಅಪೂರ್ಣವಾಗಿ ಇರುವಂಥದ್ದು. ಏಕೆಂದರೆ ಮನಸ್ಸು ಈ ದಿನ ಒಂದು ಡಿಟರ್ಮೈಂಡ್ ಆಗಿಲ್ಲ, ಒಂದು ನಿರ್ಧಾರಿತವಾಗಿಲ್ಲ. ಇದು ಆಗಲೇಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಲ್ಲ. ಆದರೆ ಆಯಿತು ನೋಡೋಣ ಅನ್ನುವಂಥ ವಿಚಾರದಲ್ಲೇ ಈ ದಿನ ಮುಂದುವರಿತೀರಿ. ಆದ್ದರಿಂದಲೇ ಈ ಬೆಳಗಿನ ಅವಧಿಯಲ್ಲಿ ಈ ದಿನ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಈ ಪ್ರಮುಖ ವಿಚಾರಗಳಲ್ಲಿ ಈ ದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ರಲ್ಲೂ ಕೂಡ ಎಡವೋ ಸಾಧ್ಯತೆ ಇದೆ. ಹಾಗೆ ಯಾವುದೇ ವಿಚಾರವನ್ನು ಚರ್ಚೆ ಮಾಡದೆ ನಿರ್ಧಾರಕ್ಕೆ ಬರಬೇಡಿ ಈ ದಿನ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಬಂಧುಗಳ ಜೊತೆಯಲ್ಲಿ ಈ ದಿನ ಸಣ್ಣ ಪುಟ್ಟ ವಿವಾದಗಳು ಆಗುವಂಥದ್ದು ಕೂಡ ಇದೆ. ಏಕೆಂದರೆ ಬಹಳ ದಿನಗಳಿಂದ ಇದ್ದಂಥ ಒಂದು ಹಣಕಾಸಿನ ವಿಚಾರದಲ್ಲಿ, ಆಸ್ತಿಯ ವಿಚಾರದಲ್ಲಿ ಈ ದಿನ ಸ್ವಲ್ಪ ಮಾತುಕತೆ ನಡೆಯುವಂಥದ್ದು ಇದೆ. ಇದು ವಿವಾದ. ಇದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಗುರುಗಳು ಬೇಕು, ಮಧ್ಯಸ್ಥಿಕೆದಾರರು ಬೇಕು. ಹಾಗಾಗಿ ನಿಮ್ಮ ಕುಟುಂಬದಲ್ಲೋ ಸಮಾಜದಲ್ಲೋ ಇರುವಂತಹ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಇಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನೀವಾಗಿ ಈ ಥರದಕ್ಕೆ ಕೈ ಹಾಕಬೇಡಿ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು, ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು ಇರುವಂಥದ್ದು. ನೀವು ನಂಬಲ್ಲ, ಅವರು ನಿಮ್ಮನ್ನು ನಂಬಲ್ಲ, ಅಂಥ ಒಂದು ಪರಿಸ್ಥಿತಿ. ಮಾತಿನಲ್ಲಿ ನಂಬಿಕೆ ಇಲ್ಲ ಈ ದಿನ. ಏಕೆಂದರೆ ನಂಬಿಕೆಯನ್ನು ಈ ದಿನ ಯಾವುದೋ ಸಂದರ್ಭದಲ್ಲಿ ಕಳ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಕಳೆದು ಹೋದ ನಂಬಿಕೆಯನ್ನು ಮತ್ತೆ ಪಡ್ಕೊಳ್ಳಿಕ್ಕೆ ತುಂಬ ಪ್ರಯಾಸ ಪಡಬೇಕು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯುವಂಥದ್ದು ತುಂಬ ಸೂಕ್ತ. ಹಾಗೆ ವಾತಾವರಣ ಅಷ್ಟೊಂದು ಒಳ್ಳೆಯದಾಗಿಲ್ಲ, ಅಸ್ತವ್ಯಸ್ತವಾಗಿರುವಂಥದ್ದು. ಹಾಗಾಗಿ ಇದ್ದುದರಲ್ಲೇ ಈ ದಿನ ಸಮಾಧಾನ ಪಡ್ಕೊಳ್ಬೇಕು. ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಈ ದಿನ ಬೇಕಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ.
ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ ಈ ದಿನ ವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಒಳ್ಳೆಯ ಸಮಯ. ಅತ್ಯುತ್ತಮವಾದಂತಹ ಕೆಲಸಗಳನ್ನು ಮಾಡುವಂಥ ಇಚ್ಛಾಶಕ್ತಿ ಇರುವಂಥ ದಿನ. ಹಾಗೆ ನಿಮಗೆ ಸಲಹೆ ಕೊಡುವಂಥವ್ರು, ಮಾರ್ಗದರ್ಶನ ಮಾಡುವಂಥವ್ರು, ಹಣಕಾಸಿನ ಸಪೋರ್ಟ್ ಮಾಡುವಂಥವ್ರು ಸಮಯಕ್ಕೆ ಸರಿಯಾಗಿ ಒದಗಿ ಬರ್ತಾರೆ. ನೀವು ಅಂದುಕೊಂಡ್ರೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಅಂಥ ಒಂದು ವಿಶೇಷವಾಗಿ ನಿಮಗೆ ಅಚ್ಚರಿ ಕಾದಿರುವಂಥ ಒಂದು ದಿನ. ಹಾಗೆ ಜೀವನದಲ್ಲೂ ಕೂಡ ನೀವು ಅಂದುಕೊಂಡಂತಹ ಒಂದು ತಿರುವನ್ನು ಪಡ್ಕೊಳ್ತೀರಿ. ಏನೋ ಒಂದು ಖರೀದಿ ಆಗುತ್ತೆ, ಏನೋ ಒಂದು ವಸ್ತುವನ್ನು ಮನೆಗೆ ತರುವಂಥದ್ದು, ವ್ಯಕ್ತಿಯನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸದಾಗಿ ಒಂದು ತೀರ್ಮಾನವನ್ನು ಮಾಡಿಕೊಳ್ಳುವಂಥದ್ದು, ಬಂಡವಾಳ ಹಾಕುವಂಥದ್ದು, ವಿಸ್ತರಣೆ ಮಾಡುವಂಥದ್ದು, ಏನೋ ಒಂದು ಈ ದಿನ ನಿಮ್ಮ ಜೀವನದಲ್ಲಿ ಜರುಗುವಂಥದ್ದು ಇದೆ. ಅದು ಒಳ್ಳೆಯದೇ ಆಗುತ್ತೆ. ಕೆಲವೊಮ್ಮೆ ಮನಸ್ಸಿನಲ್ಲಿ ಎಲ್ಲಿ ಕೆಟ್ಟದ್ದಾಗುತ್ತೋ, ಎಲ್ಲಿ ಅನಾನುಕೂಲ ಆಗುತ್ತೋ ಅನ್ನುವಂಥ ಒಂದು ಫೀಲಿಂಗ್ ನಿಮಗೆ ಈ ದಿನ ಜಾಸ್ತಿ ಇರುತ್ತೆ. ಆದರೆ ಭಗವಂತನ ಅನುಗ್ರಹ ಇರೋದರಿಂದ, ಗ್ರಹಗತಿಗಳು ಚೆನ್ನಾಗಿರೋದ್ರಿಂದ ಈ ದಿನ ನೀವು ಅಂದುಕೊಂಡಂತಕ್ಕಿಂತಲೂ ಹೆಚ್ಚಿನ ಅನುಕೂಲಕರವಾದಂಥ ಒಂದು ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಸ್ನೇಹಿತರಿಂದಲೋ ಬಂಧುಗಳಿಂದಲೋ ಅಮೂಲ್ಯವಾದಂತಹ ವಸ್ತುವೊಂದನ್ನು ಸ್ವೀಕರಿಸುವಂತಹ ದಿನ ಉಡುಗೊರೆಯ ರೂಪದಲ್ಲಿ ಬರುತ್ತೆ, ನಿಮ್ಮ ಸಹಾಯಕ್ಕಾಗಿ ಒದಗಿ ಬರುತ್ತೆ. ಒಟ್ಟಾರೆ ನೀವು ನಿರೀಕ್ಷೆ ಮಾಡಿದಂತಹ ಒಂದು ವಸ್ತು ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕುವಂತಹ ದಿನ ಕೂಡ. ಆತ್ಮವಿಶ್ವಾಸದಿಂದ ಕಾರ್ಯವನ್ನು ಪೂರ್ಣಗೊಳಿಸುವಂಥ ಒಂದು ವಿಶೇಷ ದಿನ ಕೂಡ. ಇನ್ನು ಅಪೇಕ್ಷಿತ ಪ್ರಗತಿಯನ್ನು ಪಡ್ಕೊಳ್ಳಿಕ್ಕೆ ಈ ದಿನ ನೀವು ಮಾಡುವಂಥ ಪ್ರಯತ್ನ ಭಗವಂತನ ಅನುಗ್ರಹದಿಂದ ಎಲ್ಲವೂ ಕೂಡ ಸರ್ವಸಿದ್ಧಿಯಾಗುತ್ತೆ. ಅಂದರೆ ನೀವು ಯಾವುದೇ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಫಲ ಚೆನ್ನಾಗಿದೆ. ಏಕೆಂದರೆ ಮನಸ್ಸು ಚೆನ್ನಾಗಿದೆ, ಹೃದಯ ಚೆನ್ನಾಗಿದೆ. ಅದಕ್ಕಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀರಿ. ಅದರಲ್ಲೂ ಪರೋಪಕಾರದ ಕಾರ್ಯಗಳೂ ಕೂಡ ಇರುವಂಥದ್ದು. ಆಧ್ಯಾತ್ಮಿಕ ವಿಚಾರಗಳಿದೆ, ಧಾರ್ಮಿಕ ವಿಚಾರಗಳಿದೆ, ಭಗವಂತನ ನಂಬಿಕೆಯ ಮೇಲೆ ಇರುವಂತಹ ಕೆಲವು ಶ್ರದ್ಧಾಪೂರ್ವಕವಾದಂತಹ ಪೂಜೆ ಪುನಸ್ಕಾರಗಳು ಕೂಡ ಇದೆ. ಇವೆಲ್ಲವೂ ಕೂಡ ಒಟ್ಟಾರೆ ನಿಮಗೆ ಒಂದು ಒಳ್ಳೆಯ ಯೋಗವನ್ನು ತರುವಂಥದ್ದು. ಜೀವನದಲ್ಲಿ ನೀವು ಮರೆಯಲಾಗದಂತಹ ದಿನವಾಗಿ ಈ ದಿನ ಪರಿಣಮಿಸುವಂಥದ್ದು ಕೂಡ ಇದೆ ಭಗವಂತನ ಅನುಗ್ರಹದಿಂದ, ನಿಮ್ಮ ಮನೆ ದೇವರ ಕೃಪೆಯಿಂದ. ಹಾಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರೆಗೂ ಕೂಡ ಈ ದಿನ ಉತ್ತಮವಾದಂತಹ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಹೊಸಬರ ಪರಿಚಯದವರೊಂದಿಗೆ ಆರಂಭಿಸುವಂತಹ ದಿನ. ಅಂದರೆ ಇತ್ತೀಚೆಗೆ ಯಾರು ಪರಿಚಯ ಆಗಿದ್ದಾರೆ ಅಂಥವರ ಜೊತೆಯಲ್ಲಿ ನಿಮ್ಮ ವ್ಯವಹಾರ ಆರಂಭ ಆಗುತ್ತೆ. ಹಾಗೆ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಎದುರಿಸುವಂಥ ಧೈರ್ಯ ಈ ದಿನ ನಿಮ್ಮಲ್ಲಿದೆ. ಆತ್ಮವಿಶ್ವಾಸ ಚೆನ್ನಾಗಿದೆ. ಹಾಗೆ ಈ ದಿನ ನಿಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಲಿಕ್ಕೆ ಅವಕಾಶ ಒಂದು ಸಿಕ್ಕುವಂಥದ್ದು. ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಇದೆ. ನೀವು ಏನು ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಿಮಗೆ ತೀರಾ ಬೇಕಾದಂಥವರೇ ನಿಮ್ಮನ್ನು ತಪ್ಪು ಅರ್ಥ ಮಾಡಿಕೊಂಡಿದ್ದಾರೆ, ತಪ್ಪು ತಿಳುವಳಿಕೆ ಇದೆ, ಮನಸ್ತಾಪ ಇದೆ, ಅದನ್ನು ಬಗೆಹರಿಸ್ಕೊಳ್ತೀರಿ. ಹಾಗಾಗಿ ನೀವೇನು, ನಿಮ್ಮ ಉದ್ದೇಶ ಏನು, ನಿಮ್ಮ ಮನಸ್ಸಿನಲ್ಲಿರುವಂಥದ್ದೇನು ಅನ್ನುವಂಥದ್ದನ್ನು ಬಹಿರಂಗಪಡಿಸಲಿಕ್ಕೆ ಈ ದಿನ ಅವಕಾಶ ಒಂದು ಸಿಗ್ತಾ ಇದೆ. ಹಾಗೆ ಇನ್ನೊಂದು ವಿಶೇಷತೆ, ನೀವು ಬಯಸುವಂತಹ ಕೆಲಸಗಳನ್ನೇ ಮಾಡುವಂಥ ಒಂದು ಅವಕಾಶ ಈ ದಿನ ಸಿಕ್ಕುವಂಥದ್ದು. ಉದ್ಯೋಗಸ್ಥರಿಗಿದೆ, ವ್ಯಾಪಾರಸ್ಥರಿಗಿದೆ, ವಿದ್ಯಾರ್ಥಿಗಳಿಗಿದೆ, ಗೃಹಿಣಿಗಿದೆ, ಮನೆಯಲ್ಲಿರುವಂಥವ್ರ ಹಿರಿಯರಿಗೂ ಕೂಡ ಈ ದಿನ ಇರುವಂಥದ್ದು. ಅಂದರೆ ನಿಮ್ಮ ಮನಸ್ಸಿಗೆ ಬಂದಂತಹ ವಿಚಾರಗಳೇ ಈ ದಿನ ಪ್ರಧಾನವಾಗುತ್ತೆ. ಅದು ಸರಿಯಾದ ರೀತಿಯಲ್ಲಿ ನಡೆಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳುವಂಥ ಒಂದು ದಿನ. ಏನೋ ಒಂದು ತಿರುವಿದೆ. ಹಾಗಾಗಿ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಆರೋಗ್ಯದ ಬಗ್ಗೆ ಆಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ, ಸಂಬಂಧಗಳ ವಿಚಾರದಲ್ಲಾಗಲಿ ಒಂದು ದೊಡ್ಡ ತೀರ್ಮಾನವನ್ನು ಕೈಗೊಳ್ತೀರಿ. ಇದು ಬದಲಾವಣೆ, ಇದು ಸಡನ್ ಶಿಫ್ಟ್ ಅನ್ನುವಂಥದ್ದು ಜೀವನದಲ್ಲಿ ಇದೆ, ಬೇಕು. ಯಾಕೆಂದರೆ ಬದಲಾವಣೆ ಇಲ್ಲದಂತಹ ಜೀವನ ಬೇಸರವನ್ನು ತರಿಸುತ್ತೆ. ಹಾಗಾಗಿ ನಮಗೆ ಜೀವನದಲ್ಲೂ ಕೂಡ ನಾವು ಅಂದುಕೊಂಡಂತಹ ರೀತಿಯಲ್ಲಿ ತಿರುವುಗಳು ಇರಬೇಕು. ಇದು ನಮಗೆ ಕುತೂಹಲವನ್ನು ಹೆಚ್ಚಿಸುವಂಥದ್ದು. ಅಂಥ ಒಂದು ಪ್ರಯತ್ನ ಈ ದಿನ ಆಗುತ್ತೆ. ಹಾಗೆ ಕೆಲವು ನಿರ್ಬಂಧಗಳನ್ನು ತೆಗೆದುಹಾಕಲಿಕ್ಕೆ ತುಂಬ ಧೈರ್ಯದಿಂದ ಇರಬೇಕಾಗತ್ತೆ. ನಮ್ಮಲ್ಲಿರುವಂಥದ್ದನ್ನು ಬೇಡ ಅಂತ ಹೇಳಲಿಕ್ಕೆ,
ಅಥವಾ ಇಂಥ ವ್ಯಕ್ತಿಯ ಸಹವಾಸ ನಮಗೆ ಬೇಡ ಅಂತ ಹೇಳಲಿಕ್ಕೆ ಸ್ವಲ್ಪ ಧೈರ್ಯ ಬೇಕು, ಹಾಗೆ ಬುದ್ಧಿವಂತಿಕೆ ಕೂಡ ಬೇಕು. ಅದೆರಡೂ ನಿಮ್ಮ ಜೊತೆ ಇದೆ. ಹಾಗಾಗಿ ಈ ದಿನ ನಿಮಗೆ ಸರ್ವಶ್ರೇಷ್ಠವಾಗಿರುವಂಥ ಒಂದು ದಿನ. ನಿಮ್ಮ ವಿಚಾರಗಳನ್ನು ನೀವು ಪ್ರೂವ್ ಮಾಡುವಂಥ ಒಂದು ದಿನ. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏನೋ ಒಂದು ಒಳ್ಳೆಯದನ್ನು ಮಾಡಬೇಕು ಅಂತ ಹೊರಡ್ತೀರಿ, ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತೀರಿ. ಆದರೆ ನಿಮಗೆ ತೀರಾ ವಿಚಿತ್ರವಾಗಿ ವರ್ತಿಸುವಂಥ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು ಅಥವಾ ಅಂಥ ವ್ಯಕ್ತಿಗಳ ಜೊತೆಯಲ್ಲೇ ಈ ದಿನ ಸ್ವಲ್ಪ ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ನೀವು ಅಂದುಕೊಂಡಂಥ ವಿಚಾರಗಳು ಎಲ್ಲವೂ ತಿರುಗು ಮುರುಗಾಗುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ರೋಗದ ಲಕ್ಷಣ ಏನು ಅಂತ ಗೊತ್ತಿದೆ, ನಿಮ್ಮ ವೀಕ್ನೆಸ್ ಏನು ಅಂತ ಗೊತ್ತಿದೆ, ಆದರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡ್ತೀರಿ. ಇದು ದೊಡ್ಡ ತಪ್ಪು. ಇದು ಯಾಕೆಂದರೆ ನಿಮಗೆ ಎಲ್ಲಿ ನಷ್ಟ ಆಗ್ತಾ ಇದೆ, ಎಲ್ಲಿ ಅನಾನುಕೂಲ ಆಗ್ತಾ ಇದೆ, ಎಲ್ಲಿ ನೋವಾಗ್ತಾ ಇದೆ, ಎಲ್ಲಿ ದುಃಖ ಇದೆ, ಎಲ್ಲಿ ಸಮಸ್ಯೆ ಇದೆ, ಎಲ್ಲವೂ ಗೊತ್ತಿದ್ದು ಈ ದಿನ ನೀವು ತಪ್ಪು ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ನಿಮ್ಮೊಳಗಿರುವಂಥ ನಿಮ್ಮನ್ನು ನೀವು ಗುರುತಿಸ್ಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಪಡಬೇಕು, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕು, ಅವಲೋಕನ ಮಾಡಿಕೊಳ್ಬೇಕು ಈ ದಿನ. ಹಾಗಾಗಿ ನಾನು ಮಾಡಿರುವಂಥ ತಪ್ಪು ಯಾವುದು, ಎಲ್ಲಿ ಎಡುವಂಥದ್ದು ನಮ್ಮ ವೀಕ್ನೆಸ್ ಇದೆ, ಇಂಥದ್ದನ್ನು ಈ ದಿನ ನೀವು ಕಂಡುಕೊಳ್ಳಲಿಕ್ಕೆ ಒಳ್ಳೆಯ ಸಮಯ. ಗುರುವಿನ ಮಾರ್ಗದರ್ಶನ ಇದೆ. ನಿಮ್ಮ ತಪ್ಪನ್ನು ಯಾರಾದರೂ ಹೇಳಿದ್ರೆ ಈ ದಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇಲ್ಲಿಯವರೆಗೆ ಯಾರೂ ಕೂಡ ನಿಮ್ಮ ತಪ್ಪನ್ನು ಹೇಳಬಾರ್ದು. ನೀವೇ ಉತ್ತಮರು, ನೀವೇ ಒಂದು ಪರ್ಫೆಕ್ಟ್ ಅನ್ನುವಂಥ ರೀತಿಯಲ್ಲಿ ಮಾತಾಡುವಂಥವ್ರು ನಿಮಗೆ ಇಷ್ಟ. ಆದರೆ ಈ ದಿನ ನಿಮ್ಮ ಬೆನ್ನನ್ನು ಯಾರು ತೋರಿಸ್ತಾರೆ, ನಿಮ್ಮ ದೋಷಗಳನ್ನು ಯಾರು ಎತ್ತಿ ಹಿಡಿತಾರೆ, ಅಂಥವ್ರನ್ನ ಈ ದಿನ ವಿಶೇಷವಾಗಿ ನೀವು ಶ್ಲಾಘಿಸಬೇಕಾಗತ್ತೆ. ಯಾಕೆಂದರೆ ನಿಮ್ಮಲ್ಲಿರುವಂಥ ವೀಕ್ನೆಸ್ಸನ್ನು ಅವರು ತೋರಿಸಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಂಥವ್ರು ಅವರು ಭಗವಂತನ ಸ್ವರೂಪದಲ್ಲಿ, ಗುರುಗಳ ಸ್ವರೂಪದಲ್ಲಿ ಬರುವಂಥವ್ರು. ಹಾಗಾಗಿ ಅಂಥವರನ್ನು ಈ ದಿನ ಗೌರವಿಸಬೇಕು. ನಿಮ್ಮ ತಪ್ಪನ್ನು ನೀವು ಈ ದಿನ ಸರಿಪಡಿಸ್ಕೊಳ್ಬೇಕು. ಅದು ಒಳ್ಳೆಯ ಅವಕಾಶ. ಹಾಗಾಗಿ ಈ ದಿನ ಬಹಳ ಪವಿತ್ರವಾಗಿರುವಂಥ ದಿನ. ಈ ದಿನದಂದು ನೀವು ಪ್ರತಿಜ್ಞೆಯನ್ನು ಮಾಡಿ, ಸಂಕಲ್ಪವನ್ನು ಮಾಡಿ, ಅಂದರೆ ತಪ್ಪುಗಳು ಆಗದಂತೆ ಮುನ್ನೆಚ್ಚರಿಕೆ ವಹಿಸುವಂಥದ್ದು. ಹಾಗೆ ತಪ್ಪುಗಳಿಂದ ಕಲಿತಿರುವಂಥ ಪಾಠವನ್ನು ಮುಂದೆ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು. ಇದು ಬಹಳ ವಿಶೇಷವಾಗಿ ಈ ದಿನ ಆಗಬೇಕಾಗಿರುವಂಥದ್ದು. ಹಾಗೆ ಈ ದಿನ ಹೃದಯ ಹೇಳುವಂಥ ಮಾತನ್ನು ಕೇಳಿ ಮನಸ್ಸಿನಂತೆ ನಡ್ಕೊಳ್ಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ವಿಷ್ಣುವಿನ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ನಿರಾಶಾದಾಯಕವಾದಂಥ ದಿನ. ಆಸೆಗಳು ಜಾಸ್ತಿ, ಬಯಕೆಗಳು ಜಾಸ್ತಿ, ಟಾರ್ಗೆಟ್ ತುಂಬ ಜಾಸ್ತಿ ಇದೆ. ಬಹಳ ಎತ್ತರದಲ್ಲೇ ಈ ದಿನ ಇರಬೇಕು ಅಂತ ಅಂದ್ಕೊಳ್ತೀರಿ. ಆದರೆ ಅದಕ್ಕೆ ಪೂರ್ವ ಸಿದ್ಧತೆ ಇಲ್ಲ, ಅದಕ್ಕೆ ತಕ್ಕಂತಹ ಒಂದು ಪ್ರಯತ್ನ ಇಲ್ಲ, ಆ ದಿಸೆಯಲ್ಲಿ ನೀವು ನಡೀತಾ ಇಲ್ಲ. ಹಾಗಾಗಿ ಮನಸ್ಸಿನಲ್ಲಿ ಅಂದುಕೊಂಡ್ರೆ ಆಗಲ್ಲ. ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ. ಏನಾದರೂ ಮಾಡಿ ಆ ಒಂದು ಮಾವಿನಕಾಯನ್ನು ನಿಮ್ಮದಾಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರಯತ್ನ ಬಹಳ ಮುಖ್ಯ. ಹಾಗಾಗಿ ಈ ದಿನ ಪ್ರಯತ್ನಪೂರ್ವಕವಾಗಿ ಕೆಲಸ ಮಾಡಿ ಅಲ್ಪ ಸ್ವಲ್ಪ ಪ್ರಯೋಜನವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ತೀರಾ ಬೇಡದ ವಿಚಾರ, ಕ್ಷುಲ್ಲಕ ವಿಚಾರ, ಇದಕ್ಕೆ ಎಲ್ಲೋ ಒಂದು ಕಡೆ ವಿವಾದಕ್ಕೆ ಕಾರಣವಾಗುವಂಥದ್ದು ಕೂಡ ಇದೆ. ಹಾಗಾಗಿ ಎಲ್ಲೋ ಬೀದಿಯಲ್ಲಿ ಹೋಗುವಂಥವ್ರನ್ನ ತಲೆ ಮೇಲೆ ಕೂರಿಸ್ಕೊಂಡ್ರು ಅನ್ನುವಂಥ ರೀತಿಯಲ್ಲಿ ಈ ದಿನ ಸಣ್ಣ ವಿಚಾರಕ್ಕೆ ಹೈರಾಣ ಮಾಡ್ಕೊಳ್ತೀರಿ. ಹಾಗೆ ಯಾರಾದರೂ ಮೂರನೆಯವರು ಕೇಳಿದ್ರೆ ಈ ವಿವಾದದ ಬಗ್ಗೆ ಅವರು ಕೂಡ ನಿಮ್ಮ ಬಗ್ಗೆ ಆಶ್ಚರ್ಯ ಪಡ್ತಾರೆ. ನಿಮ್ಮಂಥವರು ಈ ನಿರ್ಧಾರವನ್ನು ಕೈಗೊಂಡ್ರ, ಈ ರೀತಿಯ ಮಾತುಕತೆ ಆಯಿತಾ, ಚರ್ಚೆ ಆಯಿತಾ ಅನ್ನುವಂಥ ರೀತಿಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನೇ ಈ ದಿನ ಪ್ರಶ್ನಾತೀತವಾಗಿ ನೋಡುವಂಥದ್ದು ಇದೆ. ಹಾಗಾಗಿ ಸಣ್ಣ ವಿಚಾರ, ಸಣ್ಣ ಜನರ ಸಹವಾಸ, ಇದನ್ನು ಈ ದಿನ ಮರೆತು ಬಿಡಿ. ಇನ್ನು ಈ ದಿನ ಸ್ವಲ್ಪ ಸಮಾಧಾನದಿಂದ ಇರಬೇಕು. ಅದಕ್ಕಾಗಿ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುವಂಥದ್ದನ್ನು ಮಾಡಿ. ಸಾತ್ವಿಕ ಆಹಾರ ತಗೊಳ್ಳಿ, ಒಳ್ಳೆಯ ಆಲೋಚನೆಯನ್ನು ಮಾಡಿ. ಆದರೆ ಈ ದೂರದ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ.
ಇನ್ನು ಆಹಾರ ವಿಹಾರಾದಿಗಳ ಬಗ್ಗೆ ಕೂಡ ಸ್ವಲ್ಪ ಜಾಗ್ರತೆ, ಏಕೆಂದರೆ ಈ ದಿನ ನಿಮ್ಮ ಆರೋಗ್ಯ ಕೈ ಕೊಡುವಂಥ ಸಾಧ್ಯತೆ ಇದೆ. ಏನೋ ಒಂದು ಸಣ್ಣ ಪುಟ್ಟ ದೇಹ ಪೀಡೆ, ದೇಹ ಬಾಧೆ ಈ ದಿನ ನಿಮ್ಮನ್ನು ಕಾಡುತ್ತೆ. ಹಾಗೆ ಸ್ನೇಹಿತರು ಮತ್ತು ಮನೆಯ ಸದಸ್ಯರು ಇವರಿಬ್ಬರ ಜೊತೆಯಲ್ಲಿ ಈ ದಿನ ಸ್ವಲ್ಪ ಸೌಹಾರ್ದದಿಂದ ಇರಿ, ಸ್ವಲ್ಪ ಸಂಯಮದಿಂದ ಇರಿ, ತಾಳ್ಮೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವಿನ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಹೊಸತನ ಇರುವಂಥ ದಿನ. ಎಲ್ಲ ವಿಚಾರಗಳಲ್ಲೂ ಕೂಡ ಏನೋ ಒಂದು ಬದಲಾವಣೆ ಕಾಣಿಸ್ತಾ ಇದೆ, ಏನೋ ಒಂದು ಹೊಸತನ ಇದೆ, ಲವಲವಿಕೆ ಇದೆ. ಹಾಗೆ ಮನಸ್ಸಿಗೆ ಖುಷಿ ಕೊಡುವಂಥ ಸನ್ನಿವೇಶಗಳೇ ಈ ದಿನ ಅನುಕೂಲಕರವಾಗಿ ಬಂದೊದಗತ್ತೆ. ಹಾಗೆ ನಿಮ್ಮ ಪ್ರಗತಿಯ ದಾರಿ ಈ ದಿನ ಮುಂದುವರಿಯುತ್ತೆ. ಹಾಗಾಗಿನೇ ನೀವು ಅಂದುಕೊಂಡಂತಹ ಕೆಲಸಗಳನ್ನು ಬಹಳ ಸಮರ್ಥವಾಗಿ, ಸಮರ್ಪಕವಾಗಿ, ಸಂದರ್ಭೋಚಿತವಾಗಿ ಮಾಡುವಂಥದ್ದು ಕೂಡ ಈ ದಿನ ಇದೆ. ಇದಕ್ಕೆ ನಿಮ್ಮ ಮನೋಬಲ ಕಾರಣ, ಆತ್ಮವಿಶ್ವಾಸ ಕಾರಣವಾಗಿರುವಂಥದ್ದು. ಏಕೆಂದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ಬಹಳ ಸುಲಭವಾಗಿ ಯಶಸ್ಸನ್ನು ಪಡ್ಕೊಳ್ಳುವಂಥ ಒಂದು ದಿನ. ವ್ಯಾಪಾರದಲ್ಲಿ, ನಿಮ್ಮ ವ್ಯವಹಾರದಲ್ಲಿ ಈ ದಿನ ಹೆಚ್ಚು ಗಮನವನ್ನು ಕೊಡ್ತೀರಿ. ತುಂಬ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದೆ. ಹಾಗಾಗಿನೇ ಕೆಲಸಗಳು ಬಹಳ ಪರ್ಫೆಕ್ಟಾಗಿ ಆರುವಂಥದ್ದು ಕೂಡ ಇದೆ. ಹಾಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ತೆರೆದ ಮನಸ್ಸಿನಿಂದ ಇರಿ. ಯಾವುದೋ ಒಂದು ವಿಚಾರದ ಬಗ್ಗೆ, ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ಈ ದಿನ ಸ್ವಲ್ಪ ಪೂರ್ವಾಗ್ರಹ ಪೀಡಿತರಾಗಿ ಇರ್ತೀರಿ. ಪ್ರಿಜಿಡಿಸ್ ಅನ್ನುವಂಥದ್ದು ಇದೆ. ಇದನ್ನು ಬಿಟ್ಟರೆ ಈ ದಿನ ಪರಿಪೂರ್ಣತೆ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಅಳವಡಿಸಿಕೊಂಡಿರುವಂತಹ ಕಾರ್ಯತಂತ್ರಗಳೇನಿದೆ, ಸ್ಟ್ರಾಟಜೀಸ್ ಏನಿದೆ, ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ನೋಡಿ. ಏಕೆಂದರೆ ಒಳ್ಳೆಯ ಫಲಿತಾಂಶಗಳು ಮುಂದೆ ಇದೆ. ಬಹಳ ಬೇಗ ಫಲಿತಾಂಶ, ಅದರಲ್ಲೂ ಬಹಳ ಪರಿಣಾಮಕಾರಿಯಾದಂತಹ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ, ಬದಲಾವಣೆಗಳನ್ನು ಮಾಡಿಕೊಳ್ಳಿಕ್ಕೆ ತುಂಬ ಅವಕಾಶಗಳಿರುವಂಥ ದಿನ. ಬಂದಂತಹ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಸಮಸ್ಯೆಗಳನ್ನು ಬಹಳ ಜಾಣತನದಿಂದ ಬಗೆಹರಿಸುವಂಥದ್ದು ಕೂಡ ಇದೆ. ನಿಮ್ಮ ಬುದ್ಧಿವಂತಿಕೆ ಇಲ್ಲಿ ಕೆಲಸ ಮಾಡುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಮನೆಯಲ್ಲಿ ಮಕ್ಕಳ ವಿಚಾರದಲ್ಲೂ ಕೂಡ ಕೆಲವೊಂದು ಮಾತುಕತೆ, ಪ್ರಸ್ತಾಪ ಅನ್ನುವಂಥದ್ದು ಇದೆ. ಹಾಗಾಗಿ ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ತುಂಬ ಅನುಕೂಲ ಇರುವಂತಹ ದಿನ. ಹಾಗೆ ನಿಮ್ಮ ಒಂದು ಭಕ್ತಿ ಭಾವವನ್ನು ತೋರಿಸಲಿಕ್ಕೂ ಕೂಡ ಅವಕಾಶ ಇರುವಂತಹ ದಿನ. ಹಾಗಾಗಿ ಈ ದಿನವನ್ನು ಸಮರ್ಥವಾಗಿ, ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ನಿಮ್ಮ ಪ್ರಯತ್ನಗಳು ಈಡೇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಈ ದಿನ ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಹೊಸತನ ಇರುವಂಥ ದಿನ. ಏನೋ ಒಂದು ರೀತಿಯಲ್ಲಿ ಈ ಜಡ್ಡುಗಟ್ಟಿದಂತಹ ವಾತಾವರಣದಿಂದ ಹೊರಬರುವಂತಹ ದಿನ. ಹಾಗಾಗಿ ಸಮಸ್ಯೆಗಳು ಬಗೆಹರಿಯುತ್ತೆ. ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯಾಗತ್ತೆ. ಹಾಗೆ ಸಂಬಂಧಗಳಲ್ಲೂ ಕೂಡ ಈ ದಿನ ಏನೋ ಒಂದು ಕುತೂಹಲ ಇರುವಂಥದ್ದು, ಒಂದು ಕ್ಯೂರಿಯಾಸಿಟಿ. ಹಾಗಾಗಿ ನಿಮಗೆ ತೀರಾ ಬೇಕಾದಂಥವರು ಮಾತಾಡಿಸಿದ್ರೆ ಏನೋ ಒಂದು ಪುಳಕ, ಏನೋ ಒಂದು ಹೊಸತನವನ್ನು ನೀವು ಧರಿಸಿಕೊಂಡಂಥ ಭಾವ ನಿಮ್ಮ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಯದ್ಭಾವಂ ತದ್ಭವತಿ ಅಂತ ಹೇಳುವಂಥದ್ದು, ಮನಸ್ಸಿಗೆ ಬಂದಂಥ ಭಾವನೆಯೇ ಈ ದಿನ ನಿಮ್ಮ ಬಲವಾಗಿ ಪರಿಣಮಿಸುತ್ತೆ. ಹಾಗೆ ಅನುಕೂಲಕರವಾದಂತಹ ಒಂದು ಸಂದರ್ಭ ಇದೆ, ಸನ್ನಿವೇಶ ಇದೆ. ಏಕೆಂದರೆ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಸಮರ್ಥವಾಗಿ, ಸಮರ್ಪಕವಾಗಿ ಮಾಡಬೇಕು ಅನ್ನುವಂಥ ಉದ್ದೇಶ ಇದೆ. ಕೆಲವು ಸಮಸ್ಯೆಗಳಿದೆ, ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಬಹಳ ತಾಳ್ಮೆಯಿಂದ ಈ ದಿನ ನೀವು ಕಾರ್ಯತಂತ್ರವನ್ನು ಮಾಡುವಂಥದ್ದು ಇದೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಹಣವನ್ನು ಖರ್ಚು ಮಾಡುವಂಥ ಸಂದರ್ಭದಲ್ಲೂ ಕೂಡ ಲೆಕ್ಕಾಚಾರದಲ್ಲೇ ಇರ್ತೀರಿ. ನಿಮ್ಮ ವ್ಯಾಪಾರ, ವ್ಯವಹಾರ, ನಿಮ್ಮ ಉದ್ಯೋಗ, ನಿಮ್ಮ ಯಾವುದೇ ಚಟುವಟಿಕೆ, ಅದು ಕೃಷಿ ಚಟುವಟಿಕೆ ಆಗಿರ್ಬೋದು, ಅಥವಾ ಲೇವಾದೇವಿ ವ್ಯವಹಾರ ಆಗಿರ್ಬೋದು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು, ಅಥವಾ ನೀವೇ ಸ್ವಂತ ಬಿಸ್ನೆಸ್ಸನ್ನು ಮಾಡಿಕೊಳ್ಳುವಂಥವ್ರು, ಈ ವಿಚಾರದಲ್ಲಿ ನಿಮಗೆ ತುಂಬ ಪ್ರಭುತ್ವ ಇದೆ. ಆಳವಾದಂಥ ಒಂದು ಪಾಂಡಿತ್ಯ ಈ ದಿನ ಸಿಕ್ಕತ್ತೆ. ಒಂದು ಜ್ಞಾನ ಸಂಪಾದನೆ ಆಗುತ್ತೆ. ಹಾಗಾಗಿ ತಿಳಿದವರು ಈ ದಿನ ನಿಮಗೆ ಹೆಚ್ಚಿನ ಜ್ಞಾನವನ್ನು ಕೊಡ್ತಾರೆ, ಅನುಭವವನ್ನು ಕೊಡ್ತಾರೆ. ಇದು ಯಾವುದೇ ಒಂದು ವಿಶ್ವವಿದ್ಯಾಲಯ ನಿಮಗೆ ಕಲಿಸಲ್ಲ. ಜೀವನ ಒಂದು ಪಾಠ, ಅದು ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಬದುಕಿಗೆ ಬೇಕಾದಂತಹ ಒಂದು ವಿಶೇಷವಾದಂತಹ ಪಾಂಡಿತ್ಯವನ್ನು, ಜ್ಞಾನವನ್ನು, ತಿಳುವಳಿಕೆಯನ್ನು ಪಡ್ಕೊಳ್ಳುವಂಥ ಒಂದು ದಿನ ಇದು. ಹಾಗೆ
ಈ ದಿನ ಒಂದಕ್ಕೊಂದು ಹೊಂದದ ಅಭಿಪ್ರಾಯಗಳನ್ನು ಸ್ವಾಗತಿಸಬೇಡಿ. ನಿಮ್ಮ ಮನಸ್ಸಿಗೆ ಯಾವುದು ಹೊಂದಲ್ಲ, ಸರಿ ಆಗಲ್ಲ ಅಂಥದ್ದನ್ನು ಈ ದಿನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಡಿ. ಸೇಯಿಂಗ್ ನೋ ಈಸ್ ವೆರಿ ಡಿಫಿಕಲ್ಟ್. ಆದರೆ ಈ ದಿನ ನೀವು ಹೇಳಲೇಬೇಕು, ಇಲ್ಲ ಅಗತ್ಯ ಇಲ್ಲ, ನನಗೆ ಬೇಡ ಅನ್ನುವಂಥ ವಿಚಾರಗಳನ್ನು ನೀವು ತಿಳಿಸ್ಬೇಕಾಗತ್ತೆ. ಆದರೆ ಅದನ್ನು ಸ್ವಲ್ಪ ನಯ ವಿನಯವಾಗಿ ತಿಳಿಸಿ. ನಿಮ್ಮ ಮಾತಿನಲ್ಲಿ ಈ ದಿನ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಗಣಪತಿಯನ್ನು ಈ ದಿನ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಇರುವಂಥ ದಿನ, ಮನಸ್ಸು ಚಂಚಲವಾಗಿರುವಂಥದ್ದು. ಹಾಗೆ ನಿಮ್ಮ ಸ್ನೇಹಿತರ ಇನ್ಫ್ಲೂಯೆನ್ಸ್ ಈ ದಿನ ಜಾಸ್ತಿ ಇರುತ್ತೆ, ಅಥವಾ ಯಾರದ್ದೋ ಒಂದು ಮಾತು, ಯಾರದ್ದೋ ಒಂದು ನಡವಳಿಕೆ ಈ ದಿನ ನಿಮಗೆ ತೀವ್ರವಾಗಿ ಅನುಕರಣೆ ಮಾಡಬೇಕು ಅನ್ನುವಂಥ ಒಂದು ವೀಕ್ ಮೈಂಡನ್ನು ಕೊಡುವಂಥದ್ದು. ಹಾಗಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನೀವು ಅಂದುಕೊಂಡಿರುವಂಥ ವಿಚಾರದಲ್ಲೇ ನಿಮಗೆ ಮೋಸ ಆಗುವಂಥದ್ದು ಇದೆ. ಯಾವುದನ್ನು ಬಲವಾಗಿ ನಂಬಿದ್ದೀರಿ, ಯಾವುದು ಫೇವರಬಲ್ ಆಗಿ ಆಗತ್ತೆ ಅಂತೀರೋ ಅದೇ ನಿಮಗೆ ಈ ದಿನ ರಿವರ್ಸ್ ಆಗುವಂಥದ್ದು ಇದೆ. ಹಾಗಾಗಿ ಯಾವುದರ ಬಗ್ಗೆ ಕೂಡ ಪೂರ್ವಾಗ್ರಹ ಪೀಡಿತರಾಗಬೇಡಿ. ಯಾವುದನ್ನು ಹೀಗೆ ಫಲಿತಾಂಶ ಬರಲಿ ಅಂತ ಹೇಳಿ ನಿರೀಕ್ಷೆ ಮಾಡಬೇಡಿ. ಭಗವಂತನಿಗೆ ಗೊತ್ತಿದೆ ನಿಮಗೆ ಏನನ್ನು ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು, ಯಾವ ರೂಪದಲ್ಲಿ ಕೊಡಬೇಕು ಅನ್ನುವಂಥ ವಿಚಾರಗಳು. ಹಾಗಾಗಿ ಈ ದಿನ ನೀವು ಯಾವುದೇ ಪ್ರಯತ್ನದ ಹಿಂದೆ ಹೋದರೂ ಕೂಡ ಆ ಪ್ರಯತ್ನ ಯಶಸ್ವಿಯಾಗಲ್ಲ. ಏಕೆಂದರೆ ಈ ದಿನ ಪೂರ್ಣ ಮನಸ್ಸಿನಿಂದ ಕೆಲಸಗಳನ್ನು ಮಾಡಲ್ಲ. ಹಾಗೆ ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ಸ್ವಲ್ಪ ಗೊಂದಲಗಳು ಕೂಡ ಇರುವಂಥದ್ದು. ನಿಮಗೆ ತೀರಾ ಬೇಕಾದಂಥ ವ್ಯಕ್ತಿಗಳನ್ನೇ ಈ ದಿನ ನೀವು ನಿರ್ಣಯಿಸಲಿಕ್ಕಾಗಲ್ಲ, ಅವರನ್ನು ಜಡ್ಜ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಈ ದಿನ ಪ್ರತಿ ವಿಚಾರದಲ್ಲೂ ಕೂಡ ನಿಮಗೆ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಇನ್ನು ಕೆಲಸದ ಹೊರೆ ಜಾಸ್ತಿ, ಒತ್ತಡ ಇದೆ, ವಿಶ್ರಾಂತಿ ಇಲ್ಲ. ಹಾಗೆ ಕಾಲ ಕಾಲಕ್ಕೆ ಊಟೋಪಚಾರಗಳು ಕೂಡ ಇಲ್ಲ. ಇದರಿಂದ ದೇಹ ಬಳಲತ್ತೆ, ಸ್ವಲ್ಪ ಆರೋಗ್ಯ ಸಮಸ್ಯೆ ಕೂಡ ಕಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಖರ್ಚು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಣದ ಉಳಿತಾಯ ಮಾಡುವಂಥ ಒಂದು ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ನಾಳಿನ ಭವಿಷ್ಯ ಹೇಗಿರಬೇಕು ಈ ದಿನ ಯೋಚನೆ ಮಾಡಿ. ನಾಳೆಯದ್ದು ನಾಳೆ ಯೋಚನೆ ಮಾಡುವಂಥದ್ದಲ್ಲ, ನಾಳೆಯದ್ದನ್ನು ಒಂದು ಮುಂದಾಲೋಚನೆಯಲ್ಲಿ ಒಂದು ವಿಷನ್ ಇಟ್ಕೊಂಡು ಈ ದಿನ ನೀವು ಸಂಕಲ್ಪ ಮಾಡಿಕೊಳ್ಳಿ. ಭಗವಂತನ ಅನುಗ್ರಹ ಈ ದಿನ ಇದೆ, ಆದರೆ ನೀವು ಮನಸ್ಸು ಮಾಡಬೇಕು. ನಿಮಗೆ ಏನು ಬೇಕು ಅಂತ ಹೇಳಿ ನೀವು ಕೇಳಬೇಕು. ಮಗು ಹತ್ರ ಮಾತ್ರ ತಾಯಿ ಹಾಲು ಉಣಿಸುವಂಥದ್ದು, ಇದನ್ನು ಮರಿಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮೀನರಾಶಿ. ಮೀನರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ದೂರದೃಷ್ಟಿ ಅನ್ನುವಂಥದ್ದು ಇದ್ದಾಗ ಮಾತ್ರ ಕೆಲಸ ಯಶಸ್ವಿ ಆಗುತ್ತೆ. ತತ್ಕಾಲಕ್ಕೆ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ. ಹಾಗಾಗಿ ಹರ್ಷದ ಕೂಳಿಗೆ ಹೋಗಿ ವರ್ಷದ ಕೂಳನ್ನು ಕಳ್ಕೊಂಡ್ರು ಅನ್ನುವಂಥ ಒಂದು ಗಾದೆಯಂತೆ ಆಗಬಾರ್ದು. ಹಾಗಾಗಿ ಏನೇ ಮಾಡಿದ್ರೂ ಶಾಶ್ವತವಾಗಿರಬೇಕು. ನಾಳೆ ನಿಮಗೆ ಅನುಕೂಲ ಇರಬೇಕು, ನಾಳೆ ಅದರಿಂದ ಲಾಭ ಇರಬೇಕು. ಅಂಥ ಕೆಲಸಗಳಿಗೆ ಈ ದಿನ ಕೈ ಹಾಕಿ ತತ್ಕಾಲಕ್ಕೆ ಕೊಡುವಂತಹ ಯಾವುದೇ ಒಂದು ಖುಷಿ, ಸಂತೋಷ, ಅನುಕೂಲ ಇಂಥದ್ದನ್ನು ನೋಡಿ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಡಿ. ಹಾಗೆ ಈ ದಿನ ನಿಮ್ಮ ಜೀವನವನ್ನು ಸದಾಕಾಲ ಸಮತೋಲನದಲ್ಲಿ ಇಟ್ಕೊಳ್ಬೇಕು. ಒಂದು ಬ್ಯಾಲೆನ್ಸ್ ಇರಬೇಕು. ಇದ್ದರೆ ಇತ್ತು, ಇಲ್ಲಾಂದರೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇರಬಾರ್ದು ಈ ದಿನ. ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಅವಕಾಶಗಳು ಸಿಕ್ಕುವಂಥ ದಿನ. ಜೀವನದಲ್ಲಿ ಬದಲಾವಣೆ ಬೇಕು ಅಂದರೆ ಈ ದಿನದಿಂದ ಆರಂಭ ಮಾಡಿ. ಒಂದು ಸಂಯಮ, ಒಂದು ನಿಷ್ಠೆ, ಒಂದು ಶಿಸ್ತು ಇದನ್ನು ಕಾಪಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಈ ದಿನ ಅದು ಒಳ್ಳೆಯ ಫಲವನ್ನು ತರುತ್ತೆ. ಇನ್ನು ಈ ದಿನ ಯಾವುದೇ ವ್ಯಕ್ತಿಯ ಬಗ್ಗೆ, ಯಾವುದೇ ವಿಚಾರದ ಬಗ್ಗೆ ಅನುಮಾನ ಬೇಡ, ಅವರನ್ನು ನಂಬಬೇಕು. ಏಕೆಂದರೆ ಈ ಋಣಾತ್ಮಕವಾದಂತಹ ಆಲೋಚನೆಗಳೇನಿದೆ, ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಅದೇ ಜೀವನದಲ್ಲಿ ಹಿನ್ನಡೆಗೆ ಕಾರಣವಾಗಿಬಿಡುತ್ತೆ. ಹಾಗಾಗಿ ಈ ದಿನ ಅಂಥದ್ರಿಂದ ದೂರ ಇರುವಂಥದ್ದು ತುಂಬ ಸೂಕ್ತ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಸಹಾಯವನ್ನು ನಿರೀಕ್ಷೆಗಿಂತ ಹೆಚ್ಚು ಬಯಸಬೇಡಿ. ಹಾಗಾಗಿ ಯಾರೋ ಮಾಡಲಿ, ಯಾರೋ ಬಂದು ಮಾಡ್ತಾರೆ, ನಾವು ಅವರಿಗೆ ಸಹಾಯ ಮಾಡಿಲ್ವಾ, ಅವರ ಸರದಿ ಈಗ ನನಗೆ ಮಾಡುವಂಥದ್ದು, ಇಂಥ ವಿಚಾರಗಳನ್ನು ಈ ದಿನ ಆದಷ್ಟು ದೂರ ಇಡಿ. ಕಷ್ಟಪಟ್ಟರೆ ಮಾತ್ರ ಫಲ. ಕೈ ಕೆಸರಾದರೆ ಬಾಯಿ ಮೊಸರು ನಿಮಗೆ ಇಲ್ಲ ಅಂತ ಹೇಳಿದ್ರೆ ನೀವು ಈ ದಿನ
ಉಪವಾಸ ಇರಬೇಕಾಗತ್ತೆ. ಉಪವಾಸ ಇರುವಂಥದ್ದು ಕೂಡ ಉತ್ತಮ. ಆದರೆ ಈ ದಿನದಲ್ಲಿ ಭಗವಂತನ ನಾಮಸ್ಮರಣೆಯ ಜೊತೆಯಲ್ಲಿ ನಿಮ್ಮ ಒಂದು ಸಂಕಲ್ಪ ಸಿದ್ಧಿಗಾಗಿ ಹೋರಾಟ ಮಾಡಿ ಒಳ್ಳೆಯದಾಗತ್ತೆ. ಭಗವಂತನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗುರುಸ್ತೋತ್ರವನ್ನು ಮಾಡಿ, ಗುರುಗಳ ಆರಾಧನೆ ಮಾಡಿ, ಜೊತೆಗೆ ಈ ದಿನ ಮಹಾವಿಷ್ಣುವನ್ನು ಮಹಾಲಕ್ಷ್ಮಿಯನ್ನು ಕೂಡ ಭಕ್ತಿಯಿಂದ ಈ ದಿನ ಪೂಜೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3.